ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ ವಿಡಿಯೋದಲ್ಲಿ 62 ಪ್ರಶ್ನೆಗಳವರೆಗೆ IAS ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಇನ್ ಡೀಟೇಲ್ ಆಗಿ ನಾನು ಸಾಲ್ವ್ ಮಾಡಿದ್ದೆ. ಇವತ್ತು ಆ್ಯಸ್ ಇಟ್ ಈಸ್ ಕಂಟಿನ್ಯೂ 63ನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. IAS ಪ್ರಿಲಿಮ್ಸ್ 2025ರ ಪ್ರಶ್ನೆ ಪತ್ರಿಕೆಯನ್ನು ಎ ಸೀರೀಸ್ನ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಡೆಪ್ತಾಗಿ ನಾನು ಅನಾಲಿಸಿಸ್ನ ಮಾಡ್ತಾಯಿದ್ದೀನಿ. ಓಕೆ, ಏನು ಕಂಟೆಂಟಲ್ಲಿ ಬರುವಂತಹ ಕಾನ್ಸೆಪ್ಟಲ್ಲಿ ಬರುವಂತಹ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಏನು ಉಪಯೋಗ ಅನಿಸೋ ಆ ಕಾನ್ಸೆಪ್ಟ್ಗಳನ್ನ ನೋಟ್ಸ್ ಮಾಡ್ಕೊಳ್ತಾ ಈ ಕ್ವಶನ್ಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಹಾಗೆಯೇ ಕಾನ್ಸೆಪ್ಟ್ ಹೇಳುವಂಥ ಕಂಟೆಂಟು ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಹಾಗೆಯೇ ವೀಡಿಯೋಸ್ಗಳನ್ನ ಹೆಚ್ಚು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು IAS ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಕಳೆದ ವೀಡಿಯೋಸು 62 ಪ್ರಶ್ನೆಗಳಿಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ 63ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ? ಆಫ್ ದ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ದಟ್ ಈಸ್ ಬ್ರೆಜಿಲ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದ ಫಾರ್ಮರ್ ಪ್ರೊಡ್ಯೂಸಸ್ ಮೋರ್ ethanol than the latter. Statement 2, unlike in the United States of America where corn is the principal feedstock for ethanol production, sugarcane is the principal feedstock for ethanol production in Brazil. ಓಕೆ, ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಯಾವ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡುತ್ತೆ ಅದನ್ನ ಹೇಳಬೇಕಾಗುತ್ತೆ ಆ್ಯಸ್ ಇಟ್ ಈಸ್. ಓಕೆ, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಆಫ್ ದ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ದಟ್ ಈಸ್ ಬ್ರೆಜಿಲ್ ಆ್ಯಂಡ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದ ಫಾರ್ಮರ್ ಪ್ರೊಡ್ಯೂಸರ್ಸ್ more ethanol than the latter. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ, ಈ ಸ್ಟೇಟ್ಮೆಂಟ್ ಸರಿ ಇದೆ. ಅನ್ಲೈಕ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವೇರ್ ಕಾರ್ನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್, ಶುಗರ್ ಕೇನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್ ಇನ್ ದ ಬ್ರೆಜಿಲ್. ಈ ಸ್ಟೇಟ್ಮೆಂಟ್ ಸರಿ ಇದೆ, ಈ ಸ್ಟೇಟ್ಮೆಂಟ್ ತಪ್ಪಿದೆ. ಓಕೆ, ಏನು ಯಾಕೆ ಸರಿ ಇದೆ, ಯಾಕೆ ತಪ್ಪಿದೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇಂಗ್ಲೀಷಲ್ಲಿ ಹೇಳಿದೆ, ಕನ್ನಡದಲ್ಲಿ ಏನು ಹೇಳುತ್ತೆ? ವಿಶ್ವದ 2 ಪ್ರಮುಖ ಎಥನಾಲ್ ಉತ್ಪಾದಕರು ಬ್ರೆಜಿಲ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಬ್ರೆಜಿಲ್ ದೇಶ ಇದೆಯಲ್ಲ, ಅಮೆರಿಕದ ಹೆಚ್ಚು ಎಥನಾಲ್ ಉತ್ಪಾದಿಸುತ್ತಂತೆ. ಇಲ್ಲ, ಆ್ಯಕ್ಚುಲಿ ಬ್ರೆಜಿಲ್ ದೇಶ ಉತ್ಪಾದನೆ ಮಾಡಲ್ಲ, ಅಮೆರಿಕ ಹೆಚ್ಚು ಎಥನಾಲ್ನ ಉತ್ಪಾದನೆ ಮಾಡೋದು. ಸೊ ವಾಸ್ತವಾಂಶ ನೋಡಿದ್ರೆ ವಿಶ್ವದಲ್ಲಿ ಎಥನಾಲ್ ಉತ್ಪಾದನೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮೊದಲನೇ ಸ್ಥಾನದಲ್ಲಿದೆ, ಬ್ರೆಜಿಲ್ ಸೆಕೆಂಡ್ ಸ್ಥಾನದಲ್ಲಿದೆ. ಬಟ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಬ್ರೆಜಿಲ್ ಫಸ್ಟ್ ಇದೆ ಅಂತ ಹೇಳಿದ್ರೆ, ಇಲ್ಲ, ಅಮೇರಿಕ ಫಸ್ಟ್ ಇದೆ. ಸೊ ವಿಶ್ವದಲ್ಲಿ ಎಥನಾಲ್ ಉತ್ಪಾದನೆಯಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಮೊದಲನೇ ಸ್ಥಾನದಲ್ಲಿದೆ, ಜೊತೆಗೆ ಬ್ರೆಜಿಲ್ 2ನೇ ಸ್ಥಾನದಲ್ಲಿದೆ. ಎರಡೂ ದೇಶಗಳು ಜಾಗತಿಕವಾಗಿ ಈ ಎಥನಾಲ್ ಪ್ರೊಡಕ್ಷನ್ನಲ್ಲಿ ತಮ್ಮ ಸಿಂಹಪಾಲನ್ನು ಹೊಂದಿದ್ದರೂ ಉತ್ಪಾದನೆ ಪ್ರಮಾಣದಲ್ಲಿ ಅಮೇರಿಕವು ಬ್ರೆಜಿಲ್ಗಿಂತ ಸಾಕಷ್ಟು ಮುಂದಿದೆ. ಇತ್ತೀಚಿನ ವರ್ಷಗಳ ಅಂಕಿಅಂಶಗಳ ಪ್ರಕಾರ ಅಮೇರಿಕದ ಉತ್ಪಾದನೆ ಬ್ರೆಜಿಲ್ ಉತ್ಪಾದನೆಗಿಂತ ಸುಮಾರು 2 ಪಟ್ಟಿದೆ, ದ್ವಿಗುಣದಷ್ಟಿದೆ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್, ಅಮೇರಿಕದಲ್ಲಿ ಎಥನಾಲ್ ಉತ್ಪಾದನೆಗೆ ಮೆಕ್ಕೆಜೋಳ ಪ್ರಮುಖ ಕಚ್ಚಾ ವಸ್ತುವಾಗಿದೆ, ಬ್ರೆಜಿಲ್ನಲ್ಲಿ ಕಬ್ಬು ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಕರೆಕ್ಟ್. ಸೊ ಎರಡು ಹೇಳಿಕೆಗಳು ಸಂಪೂರ್ಣ ಸರಿ. ಯಾಕಂದರೆ ಬ್ರೆಜಿಲ್ ಹೆಚ್ಚು ಕಬ್ಬು ಬೆಳೀತಾರೆ, ಅಮೇರಿಕದಲ್ಲಿ ಹೆಚ್ಚು ಕಾರ್ನ್ ಬೆಳೀತಾರೆ. ಸೊ ಎರಡೂ ದೇಶಗಳು ತಮ್ಮಲ್ಲಿ ಹೇರಳವಾಗಿ ಲಭ್ಯವಿರುವ ಕೃಷಿ ಉತ್ಪನ್ನಗಳನ್ನು ಎಥನಾಲ್ ಉತ್ಪಾದನೆಗೆ ಬಳಸಿಕೊಳ್ತವೆ. ಅಮೇರಿಕದಲ್ಲಿ ಎಥನಾಲ್ ಉತ್ಪಾದನೆಗೆ ಬಳಸುವ ಪ್ರಮುಖ ಕಚ್ಚಾ ವಸ್ತು ಮೆಕ್ಕೆಜೋಳ, ಕಾರ್ನು. ಅಲ್ಲಿನ ಕಾರ್ನ್ ಬ್ಯಾಲ್ಟ್ ಪ್ರದೇಶದಲ್ಲಿ ಬೆಳೆಯುವ ಅಪಾರ ಪ್ರಮಾಣದ ಮೆಕ್ಕೆಜೋಳವನ್ನು ಎಥನಾಲ್ ಆಗಿ ಅವರು ಪರಿವರ್ತಿಸ್ತಾರೆ. ಇನ್ನು ಬ್ರೆಜಿಲಲ್ಲಿ ಎಥನಾಲ್ ಉತ್ಪಾದನೆ ಬಳಸುವ ಪ್ರಮುಖ ಕಚ್ಚಾ ವಸ್ತು ಕಬ್ಬು. ಬ್ರೆಜಿಲ್ನ ಉಷ್ಣವಲಯದ ವಾತಾವರಣವು ಕಬ್ಬಿನ ಬೆಳೆಗೆ ಅತ್ಯಂತ ಸೂಕ್ತ. ಕಬ್ಬಿನ ರಸ ಮತ್ತು ಕಾಕಂಬಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಎಥನಾಲನ್ನು ಉತ್ಪಾದಿಸ್ತಾರೆ. ಸೊ ತೀರ್ಮಾನ ಏನಪ್ಪ ಅಂದರೆ, ಉತ್ಪಾದನೆ ಪ್ರಮಾಣದಲ್ಲಿ ಅಮೇರಿಕ ಜಗತ್ತು ಮೊದಲ ಸ್ಥಾನದಲ್ಲಿದೆ. ಸೊ ಅಲ್ಲಿ ಬ್ರೆಜಿಲ್ ಕೊಟ್ಟೋದು, ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಏನೇ ಉತ್ಪಾದನೆ ಬಳಸುವ ಕಚ್ಚಾ ವಸ್ತುಗಳು 2 ದೇಶಗಳು ವಿಭಿನ್ನವಾಗಿ ಎಂಬುದು ಸತ್ಯ. ಒಂದರಲ್ಲಿ ಕಬ್ಬು ಬಳಸ್ತಾರೆ, ಇನ್ನೊಂದರಲ್ಲಿ ಮೆಕ್ಕೆಜೋಳ ಬಳಸ್ತಾರೆ. ಸೊ ಈ ಕ್ವಶನಿಗೆ ಕಂಪೇರ್ ಮಾಡ್ಕೊಳ್ಳುವಾಗ ಫಸ್ಟ್ ಸ್ಟೇಟ್ಮೆಂಟು ರಾಂಗ್ ಇದೆ. ಯಾಕಂದರೆ ಅಮೇರಿಕ ಇರೋದು ಫಸ್ಟ್ ಎಥನಾಲ್ ಪ್ರೊಡಕ್ಷನ್, ಬ್ರೆಜಿಲ್ ಅಲ್ಲ. ಈ ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಆನ್ಸರ್ ಏನಾಗುತ್ತೆ? ದ ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಆಗುತ್ತೆ. ಡಿ ಆನ್ಸರ್. ಓಕೆ, ಈ ಕ್ವಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದು ಮರಿಬೇಡಿ. ಈ ಕ್ವಶನ್ ನೋಡೋಣ. ದ ವರ್ಲ್ಡ್ ಬ್ಯಾಂಕ್ ವಾರ್ನ್ಡ್ ದಟ್ ಇಂಡಿಯಾ ಕುಡ್ ಬಿಕಮ್ ಒನ್ ಆಫ್ ದ ಫಸ್ಟ್ ಪ್ಲೇಸಸ್ ವೇರ್ ವೆಟ್ ಬಲ್ಬ್ ಟೆಂಪರೇಚರ್ಸ್ routinely exceed 35 degrees centigrade. Which of the following statements best reflects the implication of the above said report ಅಂತ ಹೇಳುತ್ತೆ. ಒಂದು, ಪೆನಿನ್ಸುಲಾರ್ ಇಂಡಿಯಾ ವಿಲ್ ಮೋಸ್ಟ್ ಲೈಕ್ಲಿ ಸಫರ್ ಫ್ರಮ್ ಫ್ಲಡ್ಡಿಂಗು, ಟ್ರಾಪಿಕಲ್ ಸೈಕ್ಲೋನ್ಸು ಆ್ಯಂಡ್ ಡ್ರಾಟ್ಸು. ಸೆಕೆಂಡ್, ದ ಸರ್ವೈವಲ್ ಆಫ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ವಿಲ್ ಬಿ ಅಫೆಕ್ಟೆಡ್ ಆ್ಯಸ್ ಶೀಡಿಂಗ್ of their body heat
ಥ್ರೂ ದ ಪ್ರೆಸಿಪಿರೇಷನ್ ಬಿಕಮ್ಸ್ ಅ ಡಿಫಿಕಲ್ಟ್. ಬೆವರಿನ ಬಗ್ಗೆ ಏನೋ ಇದೆ ಕ್ವಶನ್ ಇದು. ಸೊ ನೋಡೋಣ ಏನಂತೇಳಿ. ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ, ಇದು ಸರಿ ಇದೆ, ಇದು ತಪ್ಪಿದೆ. ಸೊ ಆನ್ಸರ್ 2 ಓನ್ಲಿ. ಓಕೆ, ಏನು ಎತ್ತಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ವೆಟ್ ಬಲ್ಬ್ ಟೆಂಪ್ರೇಚರ್ ಅಂದರೆ ಅಂತೇಳಿ. ಸೊ ಈ ಪ್ರಶ್ನೆ ಸರಿ ಅರ್ಥ ಮಾಡ್ಕೋಬೇಕಂದ್ರೆ ವೆಟ್ ಬಲ್ಬ್ ಟೆಂಪ್ರೇಚರ್ ಅಂದರೆ ಅಂತ ತಿಳ್ಕೊಳ್ಳೋಣ. ಸೊ ವೆಟ್ ಬಲ್ಬ್ ಟೆಂಪ್ರೇಚರ್ WBT, ವೆಟ್ ಬಲ್ಬ್ ಟೆಂಪ್ರೇಚರ್ ಶಾರ್ಟ್ ಫಾರ್ಮಲ್ಲಿ WBT ಅಂತ ಕರೀತಾರೆ. ಇದು ಕೇವಲ ಗಾಳಿಯ ಉಷ್ಣಾಂಶವಲ್ಲ, ಗಾಳಿಯಲ್ಲಿರುವಂತಹ ಉಷ್ಣಾಂಶ ಅಲ್ಲ, ಬದಲಿಗೆ ಗಾಳಿಯಲ್ಲಿರುವಂಥ ಉಷ್ಣಾಂಶ ಮತ್ತು ತೇವಾಂಶ ಎರಡನ್ನೂ ಒಟ್ಟಿಗೆ ಅಳೆಯುವ ಒಂದು ಮಾಪನವನ್ನು ನಾವು ವೆಟ್ ಬಲ್ಬ್ ಟೆಂಪ್ರೇಚರ್ ಅಂತ ಕರಿತೀವಿ. ಈ ಮಾನವರು ಮತ್ತು ಅನೇಕ ಪ್ರಾಣಿಗಳು ಬೆವರುವ ಮೂಲಕ ತಮ್ಮ ದೇಹವನ್ನು ತಂಪಾಗಿಸ್ಕೊಳ್ತವೆ ಅಂತ ನಿಮಗೆ ಗೊತ್ತಿದೆ. ಸೊ ಬೆವರು ನಮ್ಮ ಚರ್ಮದಿಂದ ಆವಿಯಾದಾಗ ನಮಗೆ ನಮ್ಮ ದೇಹದ ಉಷ್ಣತೆಯನ್ನು ತನ್ನೊಂದಿಗೆ ಅದು ಒಯ್ಯುತ್ತೆ. ಬೆವರು ಏನು ಮಾಡ್ತಾ ತನ್ನ ದೇಹದ ಉಷ್ಣತೆ ತನ್ನೊಂದಿಗೆ ಒಯ್ಯುತ್ತೆ. ಇದರಿಂದ ಏನಾಗುತ್ತೆ, ದೇಹ ತಂಪಾಗುತ್ತೆ. ಆದರೆ ಗಾಳಿಯಲ್ಲಿ ತೇವಾಂಶ ಪ್ರಮಾಣ ಹೆಚ್ಚಾದಾಗ ಬೆವರು ಸುಲಭವಾಗಿ ನಮ್ಮ ದೇಹದಿಂದ ಆವಿ ಆಗಲ್ಲ. ಟೆಂಪ್ರೇಚರ್ ಇದ್ದರೆ ಮಾತ್ರ ಬೆವರು ಆವಿ ಆಗುತ್ತೆ, ಇಲ್ಲದ್ರೆ ಆವಿ ಆಗಲ್ಲ. ಸೊ ವೆಟ್ ಬಲ್ಬ್ ತಾಪಮಾನ 32 ಡಿಗ್ರಿ ತಲುಪಿದಾಗ ಗಾಳಿಯಲ್ಲಿ ತೇವಾಂಶ ಎಷ್ಟು ಮಟ್ಟಿಗೆ ಇರುತ್ತದೆ ಅಂದರೆ ಬೆವರುವಿಕೆಯಿಂದ ದೇಹವನ್ನು ತಂಪಾಗಿಸಿಕೊಳ್ಳುವುದು ಸಂಪೂರ್ಣವಾಗಿ ನಮಗೆ ಅಸಾಧ್ಯ ಆಗುತ್ತೆ. ಇದರಿಂದ ಆರೋಗ್ಯವಂತ ವ್ಯಕ್ತಿಯ ದೇಹದ ಉಷ್ಣತೆಯು ಕೂಡ ಅಪಾಯಕಾರಿ ಮಟ್ಟಕ್ಕೆ ಏರಿಸಿ ಕೆಲವೇ ಗಂಟೆಗಳಲ್ಲಿ ಅಂಗಾಂಗ ವೈಫಲ್ಯ, ಸಾವಿಗೆ ಕಾರಣ ಆಗ್ಬೋದು. ಇದು ಮಾನವನ ದೈಹಿಕ ಸಹಿಷ್ಣುತೆಯ ಗರಿಷ್ಠ ಮಿತಿ ಆಗಿದೆ. ಓಕೆ, ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡಲಿಕ್ಕೆ ವಾತಾವರಣದಲ್ಲಿ ತೇವಾಂಶ ಇದ್ದರೆ ಕಷ್ಟ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಏನಾಗುತ್ತೆ, ದೇಹದಲ್ಲಿರುವಂತಹ ಅಂಗಾಂಗ ವೈಫಲ್ಯಕ್ಕೆ ಸಾವಿಗೆ ಕಾರಣವಾಗ್ಬೋದು. ಹಾಗಾಗಿ ವೆಟ್ ಬಲ್ಬ್ ಟೆಂಪ್ರೇಚರ್ ಈಸ್ ವೆರಿ ಡೇಂಜರಸ್ ಟು ಇಂಡಿಯಾ ಅಂತ ಹೇಳ್ತಾರೆ. ಸೊ ಈ ಹೇಳಿಕೆ ಪ್ರಕಾರ ನೋಡಿದ್ರೆ ಪರ್ಯಾಯ ದ್ವೀಪ ಭಾರತವು ಪ್ರವಾಹ, ಉಷ್ಣವ ಚಂಡಮಾರುತಗಳು, ಬರಗಾಲಗಳಿಂದ ಬಳಲಲು ಸಾಧ್ಯತೆ ಇದೆ. ಈ ಹೇಳಿಕೆ ನೇರವಾದ ಪರಿಣಾಮವನ್ನು ಪ್ರತಿಬಿಂಬಿಸಲ್ಲ. ಯಾಕಂದರೆ ಪ್ರವಾಹ, ಚಂಡಮಾರುತಗಳು, ಬರಗಾಲಗಳು ಹವಾಮಾನ ಬದಲಾವಣೆ ಸಾಮಾನ್ಯ ಪರಿಣಾಮಗಳು ಆಗಿವೆ. ಆದರೆ ವಿಶ್ವ ಬ್ಯಾಂಕ್ ವರದಿ ನಿರ್ದಿಷ್ಟವಾಗಿ ಈ ವೆಟ್ ಬಲ್ಬ್ ಟೆಂಪ್ರೇಚರ್ 35 ಡಿಗ್ರಿ ಸಿ ಮೀರಿರುವ ಬಗ್ಗೆ ಎಚ್ಚರಿಕೆ ನೀಡಿದೆ. ಇದರ ನೇರ ಮತ್ತು ತಕ್ಷಣ ಪರಿಣಾಮ ಏನೆಂದರೆ ಮಾನವನ ಆರೋಗ್ಯ ಮತ್ತು ಅಸ್ತಿತ್ವದ ಮೇಲಾಗುವ ಅಪಾಯ. ಒಂದು ಸಾಮಾನ್ಯ ಹವಾಮಾನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸಾಮಾನ್ಯ ಹವಾಮಾನ ವಿಕೋಪಗಳ ಬಗ್ಗೆ ಹೇಳುತ್ತದೆ ಹೊರತು ವೆಟ್ ಬಲ್ಬ್ ಟೆಂಪ್ರೇಚರ್ ಹೆಚ್ಚಳದ ನಿರ್ದಿಷ್ಟ ದೈಹಿಕ ಪರಿಣಾಮವನ್ನು ಇದು ವಿವರಿಸೋದಿಲ್ಲ. ಆದ್ದರಿಂದ ಈ ವರದಿಯ ಅತ್ಯುತ್ತಮ ಪ್ರತಿಬಿಂಬವಲ್ಲ. ಹಾಗೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ. ಯಾಕಂದರೆ ಮನುಷ್ಯರು ಸೇರಿದಂತೆ ಪ್ರಾಣಿಗಳ ದೇಹದ ಉಷ್ಣತೆಯನ್ನು ಬೆವರಿಕೆಯ ಮೂಲಕ ಹೊರಹಾಕಲು ಕಷ್ಟವಾಗುವುದರಿಂದ ಅವುಗಳ ಉಳಿವು ಬಾಧಿತವಾಗುತ್ತದೆ. ಈ ಹೇಳಿಕೆ ಸಂಪೂರ್ಣವಾಗಿ ಸರಿಯಾಗಿದೆ. ಯಾಕೆಂದರೆ ಈ ವೆಟ್ ಬಲ್ಬ್ ತಾಪಮಾನದ ಹೆಚ್ಚಳದ ನೇರ ಮತ್ತು ಅತ್ಯಂತ ಗಂಭೀರ ಪರಿಣಾಮವನ್ನು ನಿಖರವಾಗಿ ವಿವರಿಸುತ್ತೆ. ಸೊ ಈ ಟೆಂಪ್ರೇಚರ್ 35 ಡಿಗ್ರಿ ತಲುಪಿದಾಗ ಗಾಳಿಯ ತೇವಾಂಶದ ಬೆವರು ಆವಿಯಾಗಲ್ಲ. ಇದರಿಂದ ದೇಹದ ಉಷ್ಣತೆಯನ್ನು ಹೊರಹಾಕುವ ನೈಸರ್ಗಿಕ ಪ್ರಕ್ರಿಯೆಯು ವಿಫಲಗೊಳ್ಳುತ್ತದೆ. ಇದು ನೇರವಾಗಿ ಮನುಷ್ಯರು ಮತ್ತು ಇತರ ಪ್ರಾಣಿಗಳ ಉಳಿವಿಗೆ ಅಪಾಯವನ್ನು ತಂದೊಡ್ಡಬಹುದು. ಸೊ ವಿಶ್ವ ಬ್ಯಾಂಕ್ ವರದಿ ಎಚ್ಚರಿಕೆಯ ಹಿಂದಿನ ಮುಖ್ಯ ಆತಂಕವೇ ಇದೇ ಆಗಿದೆ. ಓಕೆ, ಸೊ ಈ ವರದಿ ಪ್ರಕಾರ ಹವಾಮಾನ ಬದಲಾವಣೆ ನಿರ್ದಿಷ್ಟ ಮತ್ತು ಅಪಾಯಕಾರಿ ಪರಿಣಾಮವಾದ ವೆಟ್ ಬಲ್ಬ್ ತಾಪಮಾನದ ಬಗ್ಗೆ ಆಗಿದೆ. ಇದು ನೇರ ಪರಿಣಾಮವನ್ನು ಹೇಳಿಕೆ 2 ಅತ್ಯುತ್ತಮವಾಗಿ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹಾಗೆ ಕೊಟ್ಟಿರೋದ್ರಲ್ಲಿ ಎರಡನೇ ಸ್ಟೇಟ್ಮೆಂಟು ಸರಿ. ವೆಟ್ ಬಲ್ಬ್ ಟೆಂಪ್ರೇಚರ್ ಬಗ್ಗೆ ಈ ಸ್ಟೇಟ್ಮೆಂಟು ಸರಿ ಆಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಆನ್ಸರ್ 2. ಈ ಕ್ವಶನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನು ಸಹ ಎಕನಾಮಿಕ್ಸ್ ಮ್ಯಾಥಮೆಟಿಕ್ಸ್ ಕ್ವಶನ್ ಇದು. ಎ ಕಂಟ್ರೀಸ್ ಫಿಸಿಕಲ್ ಡಿಫಿಸಿಟ್ ಸ್ಟ್ಯಾಂಡ್ಸ್ ಅಟ್ 50,000 crores. It is receiving 10,000 crores through non-debit creating capital receipts ante. The country's interest liabilities are 1,500 crores. So what is the gross primary deficit? ಪ್ರಾಥಮಿಕ ಕೊರತೆ ಎಷ್ಟು ಅಂತ ಕೇಳಿದ್ದಾನೆ. ಕೊಟ್ಟಿದ್ದಾನೆ ಫಿಸಿಕಲ್ ಡಿಫಿಸಿಟ್ ಕೊಟ್ಟಿದ್ದಾನೆ, ಹಾಗೆಯೇ ಏನು ಕೊಟ್ಟಿದ್ದಾನೆ, ನಾನ್ ಡೆಬಿಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಕೊಟ್ಟಿದ್ದಾನೆ, ಹಾಗೆಯೇ ಇಂಟ್ರೆಸ್ಟ್ ಲಿಯಬಿಲಿಟೀಸ್ ಕೊಟ್ಟಿದ್ದಾನೆ. ಇದರ ಮೇಲೆ ನಾವು ಪ್ರಿನ್ಸಿಪಲ್ ಡೆಫಿಸಿಟ್ ಕಂಡುಹಿಡಿಯಬೇಕು. ಸೊ ಕೊಟ್ಟಿರೋ ದಂತಾಂಶಗಳನ್ನು ಹಣಕಾಸಿನ ಕೊರತೆ ಪ್ರಿನ್ಸಿಪಲ್ ಡೆಫಿಸಿಟ್ 50,000 crore ಇದೆ, 50,000 ಕೋಟಿ. ಸಾಲರಹಿತ ಬಂಡವಾಳ ಸ್ವೀಕೃತಿ ನಾನ್ ಡೆಬಿಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ 10,000 ಕೋಟಿ ಇದೆ. ಬಡ್ಡಿ ಹೊಣೆಗಾರಿಕೆಗಳು ಇಂಟ್ರೆಸ್ಟ್ ಲಿಯಬಿಲಿಟೀಸ್ 1,500 ಕೋಟಿ ಇದೆ. ಸೊ ನಿಮಗೆ ಗೊತ್ತಿದೆ, ಒಂದು ಗ್ರಾಸ್ ಪ್ರೈಮರಿ ಡೆಫಿಸಿಟ್ ಅಥವಾ ಒಟ್ಟು ಪ್ರಾಥಮಿಕ ಕೊರತೆ ಲೆಕ್ಕ ಮಾಡುವಾಗ ಪ್ರಸಕ್ತ ವರ್ಷದ ಹಣಕಾಸಿನ ಕೊರತೆಯಿಂದ ನಾವೇನು ಮಾಡ್ತೀವಿ, ಹಿಂದಿನ ಸಾಲಗಳ ಮೇಲಿನ ಬಡ್ಡಿ ಪಾವತಿಗಳನ್ನು ಕಳೆದಾಗ ಸಿಗುವಂಥ ಹಣವೇ ಒಟ್ಟು ಪ್ರಾಥಮಿಕ ಕೊರತೆ ಪತ್ತಾಗಿರುತ್ತೆ. ಈ ಸರ್ಕಾರದ ಸಾಲದ ಅವಶ್ಯಕತೆಗಳಲ್ಲಿ ಬಡ್ಡಿ ಪಾವತಿಯ ಹೊರೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಭಾಗಗಳನ್ನು ಇದು ತೋರಿಸುತ್ತೆ. ಸೊ ಒಟ್ಟು ಪ್ರಾಥಮಿಕ ಕೊರತೆ, ಹಣಕಾಸಿನ ಕೊರತೆ ಮೈನಸ್ ಬಡ್ಡಿ ಪಾವತಿಗಳು. ಹಣಕಾಸಿನ ಕೊರತೆ 50,000 ಕೋಟಿ ಇದೆ ಕೊಟ್ಟಿರುವಂಥ ಡೇಟಾದಲ್ಲಿ.
ಬಡ್ಡಿ ಇಂಟ್ರೆಸ್ಟ್ ಲಯಬಿಲಿಟೀಸ್ ಬಡ್ಡಿ ಹೊಣೆ 1,500,000 ಕೋಟಿ ಇದೆ. ಸೊ ಕಂಪೇರ್ ಮಾಡ್ಕೊಳ್ಳುವಾಗ ಒಟ್ಟು ಪ್ರಾಥಮಿಕ ಕೊರತೆ 50,000 ಕೋಟಿ ಮೈನಸ್ 1,500 ಕೋಟಿ, ಒಟ್ಟು ಪ್ರಾಥಮಿಕ ಕೊರತೆ 48,500 ಕೋಟಿ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ ಎ ಆಗುತ್ತೆ. ಓಕೆ, ಸೊ ಅಲ್ಲಿ 10,000 ಕೋಟಿ ಕೊಟ್ಟಿದೆ. ಸೊ ನಾವು ಇಲ್ಲಿ ಗಮನಿಸಬೇಕು, 10,000 ಕೋಟಿ ಕೊಟ್ಟಿದೆ. ಏನಂದ ಸಾಲ ರಹಿತ ಬಂಡವಾಳ ಸ್ವೀಕೃತಿ, ನಾನ್ ಡೆಬಿಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಕೊಟ್ಟದ್ದ. ಸಾಲ ರಹಿತ ಬಂಡವಾಳ ಸ್ವೀಕೃತಿ 10,000 ಕೋಟಿ ಎಂಬ ಮಾಹಿತಿ ನಿಮ್ಮನ್ನು ಗೊಂದಲಕ್ಕೀಡು ಮಾಡಲು ನೀಡಲಾಗಿದೆ. ಆ್ಯಕ್ಚುಲಿ ಹಣಕಾಸಿನ ಕೊರತೆ ಲೆಕ್ಕ ಹೋಗೋ ಈ ರೀತಿಯ ಸ್ವೀಕೃತಿಗಳನ್ನು ಈಗಾಗಲೇ ನಾವು ಪರಿಗಣಿಸ್ಕೊಂಡಿರ್ತೀವಿ. ನಾವು ಹಣಕಾಸಿನ ಕೊರತೆಯಿಂದ ನೇರವಾಗಿ ಪ್ರಾಥಮಿಕ ಹಣ ಕೊರತೆಯನ್ನು ಲೆಕ್ಕ ಹಾಕುವಾಗ ಈ ಮಾಹಿತಿ ನಮಗೆ ಅಗತ್ಯ ಇರಲ್ಲ. ಬಟ್ ಇದು ಕೊಟ್ಟಿರೋದು ನಮಗೆ ಗೊಂದಲ ಮಾಡಲಿಕ್ಕೋಸ್ಕರ. ಸೊ ಕೊಟ್ಟಿರೋ ಡಾಟಾ ಪ್ರಕಾರ ಪ್ರಾಥಮಿಕ ಕೊರತೆ 48,500 ಕೋಟಿ ಆಗುತ್ತೆ. ಓಕೆ, ಈ ಥರ ನಮಗೆ ಉಪಯೋಗ ಇಲ್ಲದಂಥ ಡಾಟಾ ಸಹ ಕೊಟ್ಟಿರ್ತಾರೆ. ಬಟ್ ಅದನ್ನು ನಾವು ಅದು ಉಪಯೋಗ ಇಲ್ಲ ಅಂತ ನಾವು ರೆಕಗ್ನೈಸ್ ಮಾಡುವಂಥ ರೀತಿಯ ಮಟ್ಟಿಗೆ ನಾವು ಓದ್ಕೊಂಡಿರಬೇಕು. ಓಕೆ, 66 ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ರೆಕಮೆಂಡೇಷನ್ ಆಫ್ ದ 15th ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಆರ್ ಕರೆಕ್ಟ್? 15ನೇ ಹಣಕಾಸಿನ ಆಯೋಗಕ್ಕೆ ಸಂಬಂಧಪಟ್ಟ ಕೊಟ್ಟಿರೋದು ಸ್ಟೇಟ್ಮೆಂಟ್ಗಳು. ಈ ಸಂಬಂಧಪಟ್ಟಾಗ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ? ಇಟ್ ಹ್ಯಾಸ್ ರೆಕಮೆಂಡೆಡ್ ಗ್ರಾಂಟ್ಸ್ ಆಫ್ 44,800 crores ಫ್ರಮ್ ದ ಇಯರ್ ಆಫ್ 2022-23 ಟು ಇಯರ್ ಆಫ್ 2025-26 ಫಾರ್ ದ ಇನ್ಸಿಟಿವೈಸಿಂಗ್ ಸ್ಟೇಟ್ಸ್ to enhance educational outcomes ante. Second statement, 45% of the net proceeds of union taxes are to be shared with states. Third statement, 45,000 crores are to be kept as performance based incentive for all states for carrying out agriculture reforms. Fourth statement, it reintroduced tax effort criteria to reward fiscal performance. ಸೊ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್ನ ನೀಟಾಗಿ ಓದ್ಕೊಟ್ಟಿದ್ರೆ ಈ ಸ್ಟೇಟ್ಮೆಂಟ್ಗಳು ಯಾವ ಸರಿ ಯಾವ ತಪ್ಪಂತ ನಾವು ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿದೆ ಕೊಟ್ಟರೋ ಸ್ಟೇಟ್ಮೆಂಟ್ 3 ಮತ್ತು 4 ಮಾತು ಸರಿ ಅಂತೇಳಿ. ಸೊ ಥರ್ಡ್ ಸ್ಟೇಟ್ಮೆಂಟು 4th ಸ್ಟೇಟ್ಮೆಂಟ್ ಸರಿ. ಸೊ ಆನ್ಸರ್ ಈಸ್ 3rd and 4th. ಬಟ್ ಇಲ್ಲಿ ಇದರಲ್ಲಿ ಕೊಟ್ಟಿಲ್ಲ 3rd and 4th. 1 and 2 and 3 ಕೊಟ್ಟಾನೆ, 1, 2 and 4 ಕೊಟ್ಟಾನೆ. ಸೊ ವಿಚ್ ಆಫ್ ದ ಕರೆಕ್ಟ್ ಅಂದರೆ 1, 3 and 4 ಅಷ್ಟೇ ಆ್ಯಕ್ಚುಲಿ. ಬಟ್ ಕ್ವಶನ್ ರಾಂಗ್ ಇದೆ. ಇದು ಇವೆರಡೇ ಸ್ಟೇಟ್ಮೆಂಟ್ ಸರಿ. ನೋಡ್ತಾ ಹೋಗೋಣ. ಸೊ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಆಗಿದ್ದರು. ಶಿಫಾರಸುಗಳು 2021, 22, 2025, 26 ಅನ್ವಯಿಸುತ್ತೆ. ಇಲ್ಲಿ 22 23 ಕೊಟ್ಟಾನೆ. ಇರಲಿ, ಈ ಶಿಫಾರಸುಗಳ ಆಧಾರದ ಮೇಲೆ ಪ್ರತಿಯೊಂದು ಸ್ಟೇಟ್ಮೆಂಟ್ ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಶೈಕ್ಷಣಿಕ ಫಲಿತಾಂಶಗಳನ್ನು ಹೆಚ್ಚಿಸಲು ರಾಜ್ಯಗಳನ್ನು ಪ್ರೋತ್ಸಾಹಿಸಲು 2022, 23, 2025, 26 4,800 ಕೋಟಿ ಅನುದಾನವನ್ನು ಶಿಫಾರಸು ಮಾಡಿದೆ. ಸೊ ಅದು ಏನಿಲ್ಲ, ಆ ಥರ ಏನಿಲ್ಲ, ತಪ್ಪು. 15ನೇ ಹಣಕಾಸು ಆಯೋಗ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ಅನುದಾನಗಳನ್ನು ಶಿಫಾರಸು ಮಾಡಿದೆ. ಆದರೆ ಆನ್ಲೈನ್ ಶಿಕ್ಷಣ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ವೃತ್ತಿಪರ ಕೋರ್ಸ್ಗಳ ಅಭಿವೃದ್ಧಿಗಾಗಿ ಶಿಫಾರಸು ಮಾಡದ ಮೊತ್ತ 6,143 ಕೋಟಿ ಆಗಿತ್ತು. 4,800 ಕೋಟಿ ಎಲ್ಲ ನೀಡಿರೋ ಮತ್ತು ತಪ್ಪಾಗಿರೋದು ಈ ಸ್ಟೇಟ್ಮೆಂಟು ರಾಂಗ್. ಫಸ್ಟ್ನೇ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟ್, ಕೇಂದ್ರ ತೆರಿಗೆಗಳ ನಿವ್ವಳ ಆದಾಯ 45% ರಾಜ್ಯಗಳನ್ನು ಹಂಚಿಕೊಳ್ಳಬೇಕು. ಸೊ 15ನೇ ಹಣಕಾಸು ಆಯೋಗದ ಅತ್ಯಂತ ಪ್ರಮುಖ ಶಿಫಾರಸುಗಳಲ್ಲಿ ಇದು ಸಹ ಒಂದು. ಆಯೋಗವು ಕೇಂದ್ರದ ತೆರಿಗೆಗಳ ನಿವ್ವಳ ಆದಾಯ 41% ಪಾಲನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡಲು ಶಿಫಾರಸು ಮಾಡಿದೆ, 45% ಅಲ್ಲ. 14ನೇ ಹಣಕಾಸು ಆಯೋಗ ಏನು ಮಾಡಿತ್ತು, 42% ಶಿಫಾರಸು ಮಾಡಿತ್ತು. ಹೊಸದಾಗಿ ರಚಿಸಲಾದ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರವು ನೇರವಾಗಿ ಹಣಕಾಸು ಒದಗಿಸಬೇಕಾದ ಕಾರಣ ರಾಜ್ಯಗಳ ಪಾಲನ್ನು 1% ಕಡಿಮೆ ಮಾಡಿ 41% ನಿಗದಿಪಡಿಸಲಾಗಿದೆ. ಥರ್ಡ್ ಸ್ಟೇಟ್ಮೆಂಟ್, ಕೃಷಿ ಸುಧಾರಣೆಗಳನ್ನು ಕೈಗೊಳ್ಳಲು ಎಲ್ಲ ರಾಜ್ಯಗಳಿಗೆ ಕಾರ್ಯಕ್ಷಮತೆ ಆಧಾರಿತ ಉತ್ತೇಜನಕ್ಕಾಗಿ 45,000 ಕೋಟಿಗಳನ್ನು ಇಡಬೇಕಂತ ಹೇಳುತ್ತೆ. ಈ ಸ್ಟೇಟ್ಮೆಂಟ್ ಸರಿ. ಆಯೋಗ ಏನು ಮಾಡುತ್ತೆ, ರಾಜ್ಯಗಳ ಕೃಷಿ ವಲಯದಲ್ಲಿ ಸುಧಾರಣೆಗಳನ್ನು ತರಲು ಪ್ರೋತ್ಸಾಹಿಸಲು ಒಂದು ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಧನವನ್ನು ಶಿಫಾರಸು ಮಾಡಿದೆ. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆಗಳ ತಿದ್ದುಪಡಿ, ಭೂ ಗುತ್ತಿಗೆ ಕಾನೂನುಗಳ ಸುಧಾರಣೆ ಮುಂತಾದ ಸುಧಾರಣೆಗಳನ್ನು ಕೈಗೊಳ್ಳಲು ರಾಜ್ಯಗಳಿಗೆ ಈ ನಿಧಿಯಿಂದ ಅನುದಾನ ನೀಡಲಾಗ್ತಾ ಇದೆ. ಇದಕ್ಕಾಗಿ ಮೀಸಲಿಡಲಾದ ಒಟ್ಟು ಮೊತ್ತ 45,000 ಕೋಟಿ. ಈ ಸ್ಟೇಟ್ಮೆಂಟ್ ಸರಿ. ಫಸ್ಟ್ ಸ್ಟೇಟ್ಮೆಂಟ್, ಹಣಕಾಸಿನ ಕಾರ್ಯಕ್ಷಮತೆಯನ್ನು ಪುರಸ್ಕರಿಸಲು ಇದು ತೆರಿಗೆ ಪ್ರಯತ್ನ ಮಾನದಂಡವನ್ನು ಪುನಃ ಪರಿಚಯಿಸಿತು. ಏನಪ್ಪ ಅಂದರೆ ಈ ಸ್ಟೇಟ್ಮೆಂಟ್ ಸರಿ. ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ಹಂಚಿಕೆ ಮಾಡಲು ಹಾರಿಜಾಂಟಲ್ ಡೆವಲ್ಯೂಷನ್ ಬಳಸುವ ಮಾನದಂಡಗಳಲ್ಲಿ 15ನೇ ಹಣಕಾಸು ಆಯೋಗವು ತೆರಿಗೆ ಮತ್ತು ಹಣಕಾಸು ಪ್ರಯತ್ನ ಟ್ಯಾಕ್ಸ್ ಆ್ಯಂಡ್ ಫಿಸಿಕಲ್ ಎಫರ್ಟ್ಸ್ ಎಂಬ ಮಾನದಂಡವನ್ನು ಪುನಃ ಪರಿಚಯಿಸಿತು. ತಮ್ಮದೇ ಆದಂತಹ ತೆರಿಗೆ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಸಂಗ್ರಹಿಸುವ ಮತ್ತು ವಿತ್ತೀಯ ಶಿಸ್ತನ್ನು ಪಾಲಿಸುವ ರಾಜ್ಯಗಳನ್ನು ಪುರಸ್ಕರಿಸುವುದು ಈ ಒಂದು ಆಯೋಗದ ಶಿಫಾರಸಿನ ಪ್ರಮುಖ ಒಂದು ಅಂಶವಾಗಿತ್ತು. ಇದರ ಉದ್ದೇಶವಾಗಿದೆ. ಈ ಮಾನದಂಡಕ್ಕೆ 2.5ರಷ್ಟು ಪ್ರಾಮುಖ್ಯತೆ ನೀಡಲಾಗಿದೆ, ವೇಟೇಜ್ ನೀಡಲಾಗಿದೆ.
ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಡೇಟಾ ಪ್ರಕಾರ ತಪ್ಪಾಗಿದೆ, ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ನೋಡೋದಾದರೆ ಅಲ್ಲಿ ಆನ್ಸರ್ ಇಲ್ಲ, ಥರ್ಡ್ ಆ್ಯಂಡ್ ಫೋರ್ತ್ ಇಲ್ಲ, ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಥರ್ಡ್ ಆ್ಯಂಡ್ ಫೋರ್ತು ಸರಿಯಾದ ಆನ್ಸರು. ಇಟ್ ಹ್ಯಾಸ್ ರೆಕಮೆಂಡೆಡ್ ಗ್ರಾಂಟ್ಸ್ ಆಫ್ 4,008 crores ಫ್ರಮ್ ದ ಇಯರ್ ಆಫ್ 2023 to year of 2025-26 ಫಾರ್ ಇನ್ಸೆಂಟಿವೈಸಿಂಗ್ ಸ್ಟೇಟ್ಸ್ ಟು ಎನ್ಹಾನ್ಸ್ ಎಜುಕೇಷನ್ ಔಟ್ಕಮ್ಸು. 4,800 ಕೋಟಿ ಅಲ್ಲ, 6,164 ಕೋಟಿ, 45% ಅಲ್ಲ. ಸೆಕೆಂಡ್ 45% ಆಫ್ ದ ನೆಟ್ ಪ್ರೊಸೀಡ್ಸ್ ಯೂನಿಯನ್ಸ್ ಟ್ಯಾಕ್ಸಸ್ ಆರ್ ಟು ಬಿ ಶೇರ್ಡ್ ವಿತ್ ಸ್ಟೇಟ್ಸ್ ಅಲ್ಲ, 45% ಅಲ್ಲ, 41%. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರಾಂಗ್, ಥರ್ಡ್ ಆ್ಯಂಡ್ ಫೋರ್ತ್ ಸರಿ, ಬಟ್ ಇಲ್ಲಿ ಕೊಟ್ಟರೆ ಆಪ್ಷನಲ್ಲಿ ಅದಿಲ್ಲ. ಓಕೆ ನೋಡೋಣ, ಇದಕ್ಕೆ ಆನ್ಸರ್ ಥರ್ಡ್ ಆ್ಯಂಡ್ ಫೋರ್ತ್. ಓಕೆ, ಏನಾರು ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ. 67 question. Consider the following statements in respects of the International Bank for Reconstruction and Development IBRD. IBRD ಬಗ್ಗೆ ರಿಲೇಟೆಡ್ ಆಗಿರೋ ಸ್ಟೇಟ್ಮೆಂಟ್ಸ್ಗಳು. It provides loans and guarantees to middle income countries. It works, second statement, it works single-handedly to help developing countries to reduce poverty. Third statement, it was established to help Europe rebuild after the World War II. ಇದಕ್ಕೆ ಆನ್ಸರ್ ಏನಂತ ನೋಡೋಣ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ 1 ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಫಸ್ಟ್ ಆ್ಯಂಡ್ ಥರ್ಡ್ ಅಂದರೆ ಇದು, ಈಗ ಸಿ ಆನ್ಸರು. ಇದು ಸರಿ, ಇದು ಸರಿ, ಇದು ತಪ್ಪು. ಹೇಗೆ ಅಂತ ನೋಡ್ತಾ ಹೋಗೋಣ. ಪುನರ್ನಿರ್ಮಾಣ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾರೆ, IBRD, ವಿಶ್ವ ಬ್ಯಾಂಕ್ ಸಮೂಹದ ಒಂದು ಪ್ರಮುಖ ಸಂಸ್ಥೆ. ಇದರ ಕುರಿತಾದ ಕೆಲವು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾನೆ. ಫಸ್ಟ್ ಸ್ಟೇಟ್ಮೆಂಟ್, ಇದು ಮಧ್ಯಮ ಆದಾಯದ ದೇಶಗಳಿಗೆ ಸಾಲ ಮತ್ತು ಖಾತರಿಗಳನ್ನು ಒದಗಿಸುತ್ತೆ. ಈ ಸ್ಟೇಟ್ಮೆಂಟ್ ಸರಿ. ಈ IBRD ವಿಶ್ವ ಬ್ಯಾಂಕ್ನ ಪ್ರಮುಖ ಸಾಲ ನೀಡುವ ಅಂಗವಾಗಿದೆ. ಇದು ಮುಖ್ಯವಾಗಿ ಮಧ್ಯಮ ಆದಾಯದ ದೇಶಗಳಿಗೆ, ಮಿಡಲ್ ಇನ್ಕಮ್ ಕಂಟ್ರೀಸ್ ಮತ್ತು ಸಾಲ ಯೋಗ್ಯವಾದ ಕಡಿಮೆ ಆದಾಯದ ದೇಶಗಳಿಗೆ, ಕ್ರೆಡಿಟ್ ವರ್ತ್ಲಿ ಲೋ ಇನ್ಕಮ್ ಕಂಟ್ರೀಸ್ಗೆ ಹಣಕಾಸಿನ ನೆರವು, ಸಾಲ ಮತ್ತು ಖಾತರಿಗಳನ್ನು ನೀಡುತ್ತೆ. ವಿಶ್ವದ ಅತ್ಯಂತ ಬಡ ರಾಷ್ಟ್ರಗಳಿಗೆ ವಿಶ್ವ ಬ್ಯಾಂಕ್ ಸಮೂಹದ ಮತ್ತೊಂದು ಅಂಗವಾದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ರಿಯಾಯಿತಿ ಸಾಲಗಳನ್ನು ನೀಡುತ್ತಾ ಬಂದಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿ. ಸ್ಟೇಟ್ಮೆಂಟ್ ಸೆಕೆಂಡ್ ಏನಂತ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಡತನವನ್ನು ಕಡಿಮೆ ಮಾಡಲು ಈ ಬ್ಯಾಂಕು ಏಕಾಂಗಿಯಾಗಿ ಕಾರ್ಯನಿರ್ವಹಿಸುತ್ತೆ. ತಪ್ಪು. ಏಕಾಂಗಿಯಾಗಿ, ಸಿಂಗಲ್ ಹ್ಯಾಂಡೆಡ್ ಎಂಬ ಪದ ಇಲ್ಲಿ ಮುಖ್ಯವಾಗಿದೆ. ಸೊ IBRD ಬಡತನ ನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತದೆ, ಆದರೆ ಅದು ಒಂದೇ ಸಂಸ್ಥೆ ಅಲ್ಲ ಹೋರಾಟ ಮಾಡಲಿಕ್ಕೆ. ಬಡತನ ನಿವಾರಣೆ ಒಂದು ಜಾಗತಿಕ ಪ್ರಯತ್ನವಾಗಿದ್ದು ಇದು ವಿಶ್ವ ಬ್ಯಾಂಕ್ ಸಮೂಹದ ಇತರ ಸಂಸ್ಥೆಗಳು, ಉದಾಹರಣೆಗೆ IDA, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಅಂತಹ ಪ್ರಾದೇಶಿಕ ಬ್ಯಾಂಕ್ಗಳು, ವಿಶ್ವಸಂಸ್ಥೆ ಏಜೆನ್ಸಿಗಳು, UNDP ಹೀಗೆ ಮತ್ತು ಹಲವು ರಾಷ್ಟ್ರಗಳ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು, NGOsಗಳು ಕಾರ್ಯನಿರ್ವಹಿಸುತ್ತೆ. ಹೀಗಾಗಿ IBRD ಏಕಾಂಗಿಯಾಗಿ ಕೆಲಸ ಮಾಡುತ್ತದೆ ಎಂಬುದು ತಪ್ಪು. ಹಾಗಾಗಿ ಆ ಸ್ಟೇಟ್ಮೆಂಟ್ ರಾಂಗ್. 3 ಸ್ಟೇಟ್ಮೆಂಟು, ಎರಡನೇ ಮಹಾಯುದ್ಧದ ನಂತರ ಯುರೋಪಿನ ಪುನರ್ನಿರ್ಮಾಣಕ್ಕಾಗಿ ಸಹಾಯ ಮಾಡೋದನ್ನು ಸ್ಥಾಪಿಸಲಾಯಿತು. ಇದು ಸ್ಟೇಟ್ಮೆಂಟ್ ಸರಿ. IBRD ಅನ್ನು 1944ರಲ್ಲಿ ನಡೆದ ಬ್ರೆಟನ್ ವುಡ್ಸ್ ಸಮ್ಮೇಳನ ಸ್ಥಾಪಿಸಲಾಯಿತು. ಅದರ ಹೆಸರೇ ಸೂಚಿಸುವಂತೆ ಇದರ ಮೂಲ ಮತ್ತು ತಕ್ಷಣದ ಉದ್ದೇಶವು ಎರಡನೇ ಮಹಾಯುದ್ಧದಿಂದ ನಾಶವಾದ ಯುರೋಪಿಯನ್ ರಾಷ್ಟ್ರಗಳ ಪುನರ್ನಿರ್ಮಾಣ ರೀಕನ್ಸ್ಟ್ರಕ್ಷನ್ಗಾಗಿ ಹಣಕಾಸು ಒದಗಿಸುವುದಾಗಿತ್ತು. ಬ್ಯಾಂಕ್ ನೀಡಿದ ಮೊದಲ ಸಾಲ 1947ರಲ್ಲಿ ಫ್ರಾನ್ಸ್ಗೆ ಪುನರ್ನಿರ್ಮಾಣಕ್ಕಾಗಿ ನೀಡಿತ್ತು. ಕಾಲಾನಂತರದಲ್ಲಿ ಯುರೋಪ್ ಚೇತರಿಸಿಕೊಂಡು ನಂತರ ಬ್ಯಾಂಕ್ನ ಗಮನ ಪುನರ್ನಿರ್ಮಾಣದಿಂದ ಅಭಿವೃದ್ಧಿ ಕಡೆಗೆ ಬದಲಾಯಿತು. ಈಗ ಪ್ರಪಂಚಾದ್ಯಂತ ಅಭಿವೃದ್ಧಿ ಯೋಜನೆಗಳ ಮೇಲೆ ಕೇಂದ್ರೀಕರಿಸಿದೆ. ಸೊ ನಾವು ಕನ್ಕ್ಲೂಷನ್ ಮಾಡೋದಾದರೆ IBRD ಮಧ್ಯಮ ಆದಾಯ ದೇಶಗಳ ಸಾಲ ನೀಡುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿ. ಅದರ ಸ್ಥಾಪನೆಯ ಮೂಲ ಉದ್ದೇಶ ಯುರೋಪಿನ ಪುನರ್ನಿರ್ಮಾಣ ಆಗಿತ್ತು. ಥರ್ಡ್ ಸ್ಟೇಟ್ಮೆಂಟ್ ಸರಿ. ಆದರೆ ಬಡತನ ನಿರ್ವಹಣೆ ಏಕಾಂಗಿ ಕಾರ್ಯನಿರ್ವಹಿಸೋದಿಲ್ಲ, ಬೇರೆ ಎಲ್ಲ ನಿರ್ವಹಿಸುತ್ತೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಹಾಗೆ ನೋಡೋದಾದರೆ ಕೊಟ್ಟಿರೋದ್ರಲ್ಲಿ ಈ ಸ್ಟೇಟ್ಮೆಂಟ್ ಸರಿ. ಇಟ್ ಪ್ರೊವೈಡ್ಸ್ ಲೋನ್ಸ್ ಅಂಡ್ ಗ್ಯಾರಂಟೀಸ್ ಟು ಮಿಡಲ್ ಇನ್ಕಮ್ ಕಂಟ್ರೀಸ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಹೆಲ್ಪ್ ಯುರೋಪ್ ರೀಬಿಲ್ಡ್ ಆಫ್ಟರ್ ದ ವರ್ಲ್ಡ್ ವಾರ್ II. ಇಟ್ ಈಸ್ ವರ್ಕ್ ಸಿಂಗಲ್ ಹ್ಯಾಂಡೆಡ್ಲಿ ಅನ್ನೋದು ತಪ್ಪು. ಟು ಹೆಲ್ಪ್ ಡೆವಲಪಿಂಗ್ ಕಂಟ್ರೀಸ್ ಟು ರಿಡ್ಯೂಸ್ ಪಾವರ್ಟಿ ಅನ್ನೋದು. ಸೊ ಹಾಗಾಗಿ ಆನ್ಸರು 1 and 3 ಸಿ. ಓಕೆ, ಈ ಕ್ವಶನ್ದಾಗ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ನು ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ, RTGS ನೆಫ್ಟ್ ಬಗ್ಗೆ ಗೊತ್ತಿರುತ್ತೆ ಎಲ್ಲ. RTGS ಅಂದರೆ ನೆಫ್ಟ್ ಅಂದರೆ ಏನು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಸ್ಪೆಕ್ಟ್ ಆಫ್ RTGS ಆ್ಯಂಡ್ ನೆಫ್ಟ್. RTGS ಮತ್ತು ನೆಫ್ಟ್ ಬಗ್ಗೆ ಒಂದು ಕ್ವಶನ್ ಇದೆ. ಇನ್ನು RTGS ದ ಸೆಟಲ್ಮೆಂಟ್ ಟೈಮ್ ಈಸ್ ಇನ್ಸ್ಟಂಟೇನಿಯಸ್ ಅಂದರೆ ಬೇಗ, ಇನ್ಸ್ಟಂಟೇನಿಯಸ್. ವೈಲ್ ಇನ್ ಕೇಸ್ ಆಫ್ ನೆಫ್ಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಸೆಟಲ್ ಪೇಮೆಂಟ್ಸ್. In RTGS, the customer is
charged for inward transaction while that is not the case for NEFT. Operating hours for RTGS are restricted on certain days while this is not true for NEFT. Which of the statement given above are correct? ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟಾಗಿದೆ. ಏನಿದೆ ಈ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ಇನ್ RTGS ದ ಸೆಟಲ್ಮೆಂಟ್ ಟೈಮ್ ಈಸ್ ಇನ್ಸ್ಟಾಂಟೇನಿಯಸ್ ಅಂದರೆ ಬೇಗ ಇನ್ಸ್ಟಾಂಟೇನಿಯಸ್ ವೈಲ್ ಇನ್ ಕೇಸ್ ಆಫ್ ನೆಫ್ಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಸೆಟಲ್ ಪೇಮೆಂಟ್. ಈ ಸ್ಟೇಟ್ಮೆಂಟ್ ಸರಿ ಇದೆ, ಈ ಸ್ಟೇಟ್ಮೆಂಟ್ ತಪ್ಪಿದೆ, ಈ ಸ್ಟೇಟ್ಮೆಂಟ್ ತಪ್ಪಿದೆ. ಓಕೆ, ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ RTGS ಮತ್ತು ನೆಫ್ಟ್ ಭಾರತದ ಎರಡು ಪ್ರಮುಖ ಎಲೆಕ್ಟ್ರಾನಿಕ್ ಹಣ ವರ್ಗಾವಣೆ ವ್ಯವಸ್ಥೆಗಳು ಅಂತ ಹೇಳ್ಬೋದು. ಅವುಗಳಿಗೆ ಸಂಬಂಧಪಟ್ಟಂಗೆ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಫಸ್ಟ್ನೇ ಸ್ಟೇಟ್ಮೆಂಟು RTGSನಲ್ಲಿ ಪಾವತಿ ಇತ್ಯರ್ಥದ ಸಮಯವು ತಕ್ಷಣವೇ ಆಗುತ್ತೆ, ಆದರೆ ನೆಫ್ಟ್ನಲ್ಲಿ ಪಾವತಿಗಳು ಇತ್ಯರ್ಥಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಯಾಕಂದರೆ RTGS ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಇದರ ಹೆಸರ ಸೂಚಿಸುವಂತೆ ಇಲ್ಲಿನ ವಹಿವಾಟುಗಳು RTGS ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್. ಸೊ ಅವುಗಳು ಏನು ಹೆಸರೇ ಸೂಚಿಸುವಂತೆ ಇಲ್ಲಿ ವಹಿವಾಟುಗಳು ರಿಯಲ್ ಟೈಮ್ ತಕ್ಷಣವೇ ಮತ್ತು ಗ್ರಾಸ್ ಸೆಟ್ಲ್ಮೆಂಟ್ ಆಧಾರದ ಮೇಲೆ ಇತ್ಯರ್ಥಗೊಳ್ತವೆ. ಅಂದರೆ ನೀವು ಹಣವನ್ನು ಕಳಿಸಿದ ತಕ್ಷಣವೇ ಯಾವುದೇ ವಿಳಂಬವಿಲ್ಲದೆ ಅದು ಸ್ವೀಕರಿಸುವವರ ಖಾತೆಗೆ ಜಮೆ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ದೊಡ್ಡ ಮೊತ್ತದ 2 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ವಹಿವಾಟುಗಳಿಗೆ ಈ RTGSನ್ನು ಬಳಸ್ತಾರೆ. ಸೊ ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಇದರ ಹೆಸರು ಸೂಚಿಸುವಂತೆ ಇಲ್ಲಿ ವಹಿವಾಟುಗಳು ರಿಯಲ್ ಟೈಮ್ ತಕ್ಷಣವೇ ಮತ್ತು ಗ್ರಾಸ್ ಸೆಟ್ಲ್ಮೆಂಟ್ ಒಂದೊಂದಾಗಿ ಆಧಾರದ ಮೇಲೆ ಇತ್ಯರ್ಥಗೊಳ್ಳುತ್ತವೆ. ಅಂದರೆ ನೀವು ಹಣವನ್ನು ಕಳಿಸಿದ ತಕ್ಷಣವೇ ಯಾವುದೇ ವಿಳಂಬವಿಲ್ಲದೆ ಅದು ಸ್ವೀಕರಿಸುವವರ ಖಾತೆಗೆ ಜಮೆ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ದೊಡ್ಡ ಮೊತ್ತದ 2 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ವಹಿವಾಟುಗಳನ್ನು ಬಳಸ್ತಾರೆ. ನೆಫ್ಟ್ ಇದೆಯಲ್ಲ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಈ ವ್ಯವಸ್ಥೆಯು ಡಿಫರ್ಡ್ ನೆಟ್ ಸೆಟ್ಲ್ಮೆಂಟ್ ಅಂದರೆ ಆಧಾರದ ಮೇಲೆ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಅಂದರೆ ವಹಿವಾಟುಗಳನ್ನು ಬ್ಯಾಚಸ್ ರೀತಿಯಲ್ಲಿ ಸಂಸ್ಕರಿಸಲಾಗುತ್ತೆ. ಪ್ರಸ್ತುತ ಪ್ರತಿ ಅರ್ಧ ಗಂಟೆಗೊಮ್ಮೆ. ಆದ್ದರಿಂದ ನೀವು ಅರ್ಧ ಗಂಟೆಗೆ ಬ್ಯಾಚ್ ಮಾಡ್ತಾರೆ. ಆದ್ದರಿಂದ ನೀವು ಹಣವನ್ನು ಕಳಿಸಿದರೆ ಮುಂದಿನ ಬ್ಯಾಚ್ ಪ್ರಕ್ರಿಯೆಗಳವರೆಗೆ ಕಾಯಬೇಕಾಗುತ್ತದೆ. ಹೀಗಾಗಿ ಹಣ ವರ್ಗಾವಣೆಗೆ ಸ್ವಲ್ಪ ಸಮಯ, ಕೆಲವು ನಿಮಿಷಗಳಿಂದ ಅರ್ಧ ಗಂಟೆವರೆಗೆ ತೆಗೆದುಕೊಳ್ಳುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, RTGSನಲ್ಲಿ ಒಳಬರುವ ವಹಿವಾಟುಗಳಿಗೆ ಗ್ರಾಹಕರಿಗೆ ಶುಲ್ಕ ವಿಧಿಸಲಾಗುತ್ತೆ, ಆದರೆ ನೆಫ್ಟ್ನಲ್ಲಿ ಹಾಗಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ದೇಶನಗಳ ಪ್ರಕಾರ RTGS ಮತ್ತು ನೆಫ್ಟ್ ಎರಡು ವ್ಯವಸ್ಥೆಗಳಲ್ಲಿ ಒಳಬರುವ ವಹಿವಾಟುಗಳಿಗೆ ಇನ್ವರ್ಡ್ ಟ್ರಾನ್ಸಾಕ್ಷನ್ ಅಂದರೆ ಹಣವನ್ನು ಸ್ವೀಕರಿಸಲು ಫಲಾನುಭವಿಯಿಂದ ಯಾವುದೇ ಶುಲ್ಕವನ್ನು ವಿಧಿಸುವಂತಿಲ್ಲ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವ ಸಲುವಾಗಿ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಥರ್ಡ್ ಸ್ಟೇಟ್ಮೆಂಟ್, RTGSನ ಕಾರ್ಯನಿರ್ವಹಣೆಯ ಸಮಯವು ಕೆಲವು ದಿನಗಳಲ್ಲಿ ನಿರ್ಬಂಧಿತವಾಗಿರುತ್ತದೆ, ಆದರೆ ಇದು ನೆಫ್ಟ್ಗೆ ಅನ್ವಯಿಸುವುದಿಲ್ಲ. ಈ ಸ್ಟೇಟ್ಮೆಂಟ್ ಸಹ ರಾಂಗು. ಹಿಂದೆ ಈ ವ್ಯವಸ್ಥೆಗಳ ಸಮಯವು ಬ್ಯಾಂಕಿಂಗ್ ಅವಧಿಗಳಿಗೆ ಮಾತ್ರ ಸೀಮಿತವಾಗಿತ್ತು, ಆದರೆ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸಲು RBI ಮಹತ್ವದ ಬದಲಾವಣೆಗಳನ್ನು ತಂದಿದೆ. ಪ್ರಸ್ತುತ RTGS ಮತ್ತು ನೆಫ್ಟ್ ಎರಡು ವ್ಯವಸ್ಥೆಗಳು ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ 24/7 365 ಡೇಸು ಕಾರ್ಯನಿರ್ವಹಿಸುತ್ತದೆ. ಡಿಸೆಂಬರ್ 2019 ನೆಫ್ಟ್ ಮತ್ತು ಡಿಸೆಂಬರ್ 2020 RTGS ವ್ಯವಸ್ಥೆಗಳನ್ನು 24/7 ಲಭ್ಯವಾಗುವಂತೆ ಮಾಡಲಾಗಿದೆ. ಆದ್ದರಿಂದ ಈ ಎರಡು ವ್ಯವಸ್ಥೆಗಳಿಗೆ ಯಾವುದೇ ಸಮಯ ನಿರ್ಬಂಧವಿಲ್ಲ. ಆದರೂ ಕೊಟ್ಟರೆ ಸ್ಟೇಟ್ಮೆಂಟ್ ರಾಂಗ್ ಇರೋದ್ರಿಂದ ಸ್ಟೇಟ್ಮೆಂಟ್ 3 ತಪ್ಪು. ಸೊ ವಹಿವಾಟಿನ ಇತ್ಯರ್ಥ ಸಮಯದ ಬಗ್ಗೆ ಹೇಳುವ ಹೇಳಿಕೆ 1 ಮಾತ್ರ ಸರಿಯಾಗಿದ್ದು, ಶುಲ್ಕ ಮತ್ತು ಕಾರ್ಯನಿರ್ವಹಣೆ ಸಮಯದ ಬಗ್ಗೆ ಹೇಳುವ ಹೇಳಿಕೆ 2 ಮತ್ತು 3 ತಪ್ಪಾಗಿದೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಫಸ್ಟ್ ಸರಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟು ರಾಂಗ್. ಓಕೆ, ನೆಫ್ಟ್ ಮತ್ತು RTGS ಬಗ್ಗೆ ಸರಿಯಾಗಿದೆ. ಈ ಸ್ಟೇಟ್ಮೆಂಟು ಸರಿ ಇದೆ, ಈ ಸ್ಟೇಟ್ಮೆಂಟ್ ರಾಂಗ್ ಇದೆ, ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಓಕೆ, ಈ ಕ್ವೆಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. RTGS ನೆಫ್ಟ್ ಬಗ್ಗೆ RTGS ನೆಫ್ಟಿಗಿಂತ ಸ್ಪೀಡು, ಬಟ್ ನೆಫ್ಟ್ ಸ್ವಲ್ಪ ಟೈಮ್ ತಗೊಳುತ್ತೆ. RTGS ಮತ್ತು ನೆಫ್ಟಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ, ಬಟ್ ಟ್ರಾನ್ಸಾಕ್ಷನ್ ಶುಲ್ಕ ಇದೆ ಅಂತ ಹೇಳಿದರು. RTGSಗಿಲ್ಲ, ನೆಫ್ಟಿಗಿದೆ ಅಂತ ಹೇಳಿದ್ರು. ಬಟ್ RTGSಗಿದೆ, ನೆಫ್ಟಿಗಿಲ್ಲ ಅಂತ ಹೇಳಿದ್ರು. ಬಟ್ ಆ ಸ್ಟೇಟ್ಮೆಂಟ್ ರಾಂಗು.
ಸೊ ಇಲ್ಲಿ ಟೈಮಿಂಗ್ ಕೆಲವು ಟೈಮಲ್ಲಿ ಕೆಲವು ಸೀಮಿತ ಟೈಮ್ ಅಂತ ಹೇಳಿದರು, ಬಟ್ ಆರ್ ಟಿ ಜಿ ಎಸ್ ಮತ್ತು ನೆಕ್ಸ್ಟ್ 24/7 ಇನ್ 365 ಡೇಸು. ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್. ಸೊ ದುಡ್ಡಿಲ್ಲ 24/7 ಎನಿ ಟೈಮ್ ಆರ್ ಟಿ ಜಿ ಎಸ್ ನೆಫ್ಟನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ವೈಸ್ ರಾಂಗ್ ಆಗಿರೋದು ರಾಂಗ್ ಆಗುತ್ತೆ. ಆ್ಯಕ್ಚುಲಿ ಚಾರ್ಜ್ ಮಾಡಲ್ಲ ಮತ್ತು ಟೈಮ್ ಲಿಮಿಟ್ ಇಲ್ಲ. ಓಕೆ, ಈ ಕ್ವಶನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸು: ಯುನೈಟೆಡ್ ಅರಬ್ ಎಮಿರೇಟ್ಸು, ಫ್ರಾನ್ಸು, ಜರ್ಮನಿ, ಸಿಂಗಾಪುರ, ಬಾಂಗ್ಲಾದೇಶ. ಹೌ ಮೆನಿ ಕಂಟ್ರೀಸ್ ಅಮಾಂಗಸ್ಟ್ ದ ಅಬವ್ ಆರ್ ದೇರ್ ಅದರ್ ದ್ಯಾನ್ ಇಂಡಿಯಾ ವೇರ್ ಇಂಟರ್ನ್ಯಾಷನಲ್ ಮರ್ಚೆಂಟ್ ಪೇಮೆಂಟ್ ಆರ್ ಅಕ್ಸೆಪ್ಟೆಡ್ ಅಂಡರ್ UPI ಅಂತ ಕೇಳ್ತಾನೆ. UPIನ ಬಳಸುವಂಥ ದೇಶಗಳು ಈ ಮೇಲೆ ಭಾರತ ಬಿಟ್ಟು ಯಾವುವು ಅಂತ ಕೇಳಿದ್ದಾನೆ. ಓನ್ಲಿ 2ನಾ, ಓನ್ಲಿ 3ನಾ, ಓನ್ಲಿ 4 ಆಲ್ ದಪ್ತವೆ ನೋಡೋದಾದರೆ ಮೇಲೆ ಪಟ್ಟಿ ಮಾಡೋ ದೇಶಗಳಲ್ಲಿ ಭಾರತವನ್ನು ಹೊರತುಪಡಿಸಿ ಕೇವಲ 3 ದೇಶಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಿ ಪಾವತಿಗಳನ್ನು ಇಂಟರ್ನ್ಯಾಷನಲ್ ಮರ್ಚೆಂಟ್ ಪೇಮೆಂಟ್ಸ್ UPI ಅಡಿಯಲ್ಲಿ ಸ್ವೀಕರಿಸಲಾಗುತ್ತೆ. ಯಾವ ದೇಶಗಳನ್ನು? ಯುನೈಟೆಡ್ ಅರಬ್ ಎಮಿರೇಟ್ಸು, ಫ್ರಾನ್ಸು, ಸಿಂಗಾಪುರ. ಅದಕ್ಕೆ ಆನ್ಸರು ಯುನೈಟೆಡ್ ಅರಬ್ ಎಮಿರೇಟ್ಸು, ಫ್ರಾನ್ಸು, ಸಿಂಗಾಪುರ. 1, 2, 4. ಸೊ ಓನ್ಲಿ 3 ಬಿ ಆನ್ಸರ್ ಆಗುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಭಾರತ ಏಕೀಕೃತ ಪಾವತಿ ಇಂಟರ್ಫೇಸ್ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ವ್ಯವಸ್ಥೆಯು ಜಾಗತಿಕವಾಗಿ ವಿಸ್ತರಿಸ್ತಾ ಇದೆ. ಭಾರತದ ರಾಷ್ಟ್ರೀಯ ಪಾವತಿ ನಿಗಮದ ಅಂತಾರಾಷ್ಟ್ರೀಯ ಅಂಗವಾದ NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ NIPL ಹಲವಾರು ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಂಡು UPI ಪಾವತಿಗಳಿಗಾದ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಸೊ ಕೊಟ್ಟಿರುವಂಥ ದೇಶಗಳಲ್ಲಿ UPI ಸ್ವೀಕಾರ ಸ್ಥಿತಿಗತಿ ನೋಡೋದಾದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UPI ಸ್ವೀಕರಿಸ್ತಾರಲ್ಲಿ, UAI ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ NIPL ಸಂಸ್ಥೆಯು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಮಶ್ರಿಕ್ ಬ್ಯಾಂಕ್ನ ಪಾವತಿ ವ್ಯವಸ್ಥೆ ನಿಯೋಪೇ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿದೆ. ಇದರಿಂದಾಗಿ ಅಲ್ಲಿನ ಅನೇಕ ವ್ಯಾಪಾರಿ ಮಳಿಗೆಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಮತ್ತು ದುಬೈ ಡ್ಯೂಟಿ ಫ್ರೀ ಅಂತಹ ಕಡೆಗಳಲ್ಲಿ ಭಾರತೀಯರು ತಮ್ಮ UPI ಆ್ಯಪ್ಗಳ ಮೂಲಕ ಸುಲಭವಾಗಿ ಹಣವನ್ನು ಪಾವತಿಸ್ಬೋದು. ಫ್ರಾನ್ಸ್, ಇಲ್ಲಿ ಸಹ UPI ಸ್ವೀಕರಿಸಲಾಗುತ್ತೆ. ಫ್ರಾನ್ಸ್ UPI ಪಾವತಿಗಳನ್ನು ಸ್ವೀಕರಿಸಿದ ಮೊದಲ ಯುರೋಪಿಯನ್ ನೆಟ್ವರ್ಕ್ ಲೈರಾ ನೆಟ್ವರ್ಕ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಇದರ ಭಾಗವಾಗಿ ಪ್ಯಾರಿಸ್ನ ಐಫಲ್ ಟವರ್ನಲ್ಲಿ ಟಿಕೆಟ್ ಖರೀದಿಸಲು UPI ಪಾವತಿಗಳಿಗೆ ಚಾಲನೆ ನೀಡಲಾಗಿದೆ ಮತ್ತು ಇದನ್ನು ಇತರ ಪ್ರವಾಸಿ ಮತ್ತು ಚಿಲ್ಲರೆ ಮಳಿಗೆಗಳಿಗೆ ವಿಸ್ತರಿಸಲಾಗ್ತಾಯಿದೆ. ಜರ್ಮನಿ ಇನ್ನೂ ವ್ಯಾಪಕವಾಗಿ ಜಾರಿಯಾಗಿಲ್ಲ. ಫ್ರಾನ್ಸ್ನಲ್ಲಿ ಲೈರಾ ನೆಟ್ವರ್ಕ್ ಮೂಲಕ UPI ಸ್ವೀಕಾರವಾಗಿದ್ದರೂ ಜರ್ಮನಿಯಲ್ಲಿ ಭಾರತೀಯ ಪ್ರವಾಸಿಗರಿಗೆ ವ್ಯಾಪಕವಾದ ಮತ್ತು ನೇರವಾದ UPI ವ್ಯಾಪಾರಿ ಪಾವತಿ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಜಾರಿ ಬಂದಿಲ್ಲ. ಸಿಂಗಾಪುರ್ನಲ್ಲಿ ಸ್ವೀಕರಿಸಲಾಗುತ್ತೆ. ಭಾರತ UPI ಮತ್ತು ಸಿಂಗಾಪುರದ ಪೇ ನೌ ನಡುವೆ ಐತಿಹಾಸಿಕ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದು ಮುಖ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ಕಳುಹಿಸಲು ರೆಮಿಟೆನ್ಸ್ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿ ಹಣ ಕಳುಹಿಸಲು ಹೆಚ್ಚು ಬಳಕೆಯಾಗುತ್ತದೆ. ಆದರೂ ಈಗ ಆಯ್ದ ವ್ಯಾಪಾರಿ ಮಳಿಗೆಯಲ್ಲಿ UPI QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಾವತಿ ಮಾಡಲು ಸಹ ಅವಕಾಶ ಕಲ್ಪಿಸಲಾಗಿದೆ. ಬಾಂಗ್ಲಾದೇಶ ಇನ್ನೂ ಜಾರಿಯಾಗಿಲ್ಲ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಡಿಜಿಟಲ್ ಪಾವತಿ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಮಾತುಕತೆಗಳು ನಡೀತಾ ಇದೆ. ಆದರೆ ಭಾರತೀಯರು ವ್ಯಾಪಾರಿಗಳಿಗೆ ಪಾವತಿಸಲು UPI ವ್ಯವಸ್ಥೆಯು ಅಲ್ಲಿ ಇನ್ನೂ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಸೊ ಕೊಟ್ಟಿರೋ 5 ದೇಶಗಳ ಪೈಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಫ್ರಾನ್ಸ್ ಮತ್ತು ಸಿಂಗಾಪುರ್ ಈ 3 ದೇಶಗಳಲ್ಲಿ UPI ಮೂಲಕ ವ್ಯಾಪಾರಿ ಪಾವತಿಗಳು ಮಾಡುವ ಸೌಲಭ್ಯವಿದೆ. ಆದರೆ ಸಿಂಗಾಪುರ, ಯುನೈಟೆಡ್ ಎಮಿರೇಟ್ಸ್ ಮತ್ತು ಫ್ರಾನ್ಸ್, ಬಟ್ ಬಾಂಗ್ಲಾದೇಶ ಮತ್ತು ಜರ್ಮನಿಯಲ್ಲಿ ಇಲ್ಲ. ಓಕೆ, ಈ ಕ್ವಶನ್ ಬಗ್ಗೆ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಫ್ರಾನ್ಸು, ಸಿಂಗಾಪುರ್ ಇದು ತಪ್ಪು, ಓನ್ಲಿ 3. ಓಕೆ, ಈ ಕ್ವಶನ್ ಬಗ್ಗೆ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದು ಮರಿಬೇಡಿ. ಸೊ 70ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಪ್ರಶ್ನೆ ಇದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ. It targets installation of 1 crore solar rooftop panels in the residential sector. Second statement, the Ministry of New and Renewable Energy aims to impart training on installation, operation, maintenance and repairs of solar rooftop systems at grassroots levels. Third statement, it aims to create more than 3 lakh skilled manpower through fresh skilling and upskilling under scheme component of capacity building. Totally ಈ ಒಂದು PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆ ಬಗ್ಗೆ ಕೊಟ್ಟಿದ್ದಾನೆ. ಆ ಯೋಜನೆ ಬಗ್ಗೆ ಏನಿದೆ ಡೀಟೇಲ್ಸ್ ಅದನ್ನೆಲ್ಲ ಕೊಟ್ಟಿದ್ದಾನೆ. ಬಟ್ ಕೊಟ್ಟಿರೋ ಡೀಟೇಲ್ಸ್ಗಳಲ್ಲಿ ಯಾವ ಡೀಟೇಲ್ಸ್ ಸರಿ ಅಂತ ನಾವು ಹೇಳಬೇಕು.
ಕೊಟ್ಟಿರೋದು ಸ್ಟೇಟ್ಮೆಂಟ್ಗಳಲ್ಲಿ ಡೀಟೇಲ್ಸ್ಗಳಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟು ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ, ಆ ಥರ್ಡ್ ಸ್ಟೇಟ್ಮೆಂಟು ಡಾಟಾ ಪ್ರಕಾರ ಸರಿ ಇಲ್ಲ. ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ, ಇದಂತ. ಸೊ ಆನ್ಸರ್ 1 and 2 ಓನ್ಲಿ ಎ. ಓಕೆ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ತಪ್ಪು. ಆನ್ಸರ್ 1 and 2 ನೋಡೋಣ ಅದೇಗೆ ಸರಿ ಅಂತ. PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ಪ್ರತಿ ಕುಟುಂಬಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುವ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಫಸ್ಟ್ ಸ್ಟೇಟ್ಮೆಂಟು, ಇದು ವಸತಿ ವಲಯದಲ್ಲಿ 1 ಕೋಟಿ ಸೌರ ಅಂದರೆ ಸೋಲಾರ್ ರೂಫ್ ಟಾಪ್ಸ್ ಮೇಲ್ಛಾವಣಿ ಫಲಕಗಳನ್ನು ಅಳವಡಿಸುವ ಗುರಿಯನ್ನು ಹೊಂದಿದೆ. ಈ ಸ್ಟೇಟ್ಮೆಂಟ್ ಸರಿ. ಈ ಯೋಜನೆ ಪ್ರಮುಖ ಮತ್ತು ಆರಂಭಿಕ ಗುರಿಯು ದೇಶಾದ್ಯಂತ ವಸತಿ ವಲಯದಲ್ಲಿ 1 ಕೋಟಿ ಮನೆಗಳ ಮೇಲೆ ಸೌರ ಮೇಲ್ಛಾವಣಿಗಳನ್ನು ಸ್ಥಾಪಿಸುವುದಾಗಿದೆ. ಈ ಮೂಲಕ ಕೋಟ್ಯಾಂತರ ಜನರಿಗೆ ಉಚಿತ ಅಥವಾ ಕಡಿಮೆ ದರದ ವಿದ್ಯುತ್ ಒದಗಿಸುವುದು ಜೊತೆಗೆ ಗ್ರಿಡ್ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು ಪ್ರಮುಖ ಸರ್ಕಾರದ ಉದ್ದೇಶವಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ತಳಮಟ್ಟದಲ್ಲಿ ಸೌರ ಮೇಲ್ಛಾವಣಿ ವ್ಯವಸ್ಥೆಗಳ ಅಳವಡಿಕೆ ಬಗ್ಗೆ, ಕಾರ್ಯಾಚರಣೆ ಬಗ್ಗೆ, ನಿರ್ವಹಣೆ ಬಗ್ಗೆ ಮತ್ತು ದುರಸ್ತಿ ಕುರಿತು ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಈ ಸ್ಟೇಟ್ಮೆಂಟ್ ಸಹ ಸರಿ. 1 ಕೋಟಿ ಮನೆಗಳಲ್ಲಿ ಸೌರ ಫಲಕ ಅಳವಡಿಸಲು ಬೃಹತ್ ಯೋಜನೆಗೆ ದೊಡ್ಡ ಪ್ರಮಾಣದ ನುರಿತ ಕಾರ್ಯಪಡೆ ಅಗತ್ಯ ಇದ್ದೇ ಇದೆ. ಸೊ ಆದ್ದರಿಂದ ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ತಳಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಸೊ ಸೌರ ಫಲಕ ಅಳವಡಿಕೆ, ಇನ್ಸ್ಟಾಲೇಷನ್ ಇರ್ಬೋದು, ಕಾರ್ಯಾಚರಣೆ, ಆಪರೇಷನ್, ನಿರ್ವಹಣೆ, ಮೇಂಟೆನೆನ್ಸ್ ಮತ್ತು ದುರಸ್ತಿ ರಿಪೇರ್ ಕುರಿತು ಸ್ಥಳೀಯ ಯುವಕರಿಗೆ ತರಬೇತಿ ನೀಡುವುದು ಜೊತೆಗೆ ಯೋಜನೆಯ ಒಂದು ಪ್ರಮುಖ ಭಾಗವಾಗಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಹಲವಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಕಾರಿಯಾಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ. ಥರ್ಡ್ ಸ್ಟೇಟ್ಮೆಂಟ್, ಇದು ಸಾಮರ್ಥ್ಯ ವರ್ಧನೆ ಯೋಜನಾ ಘಟಕದ ಅಡಿಯಲ್ಲಿ ಹೊಸ ಕೌಶಲ್ಯ ಮತ್ತು ಕೌಶಲ್ಯ ವರ್ಧನೆಯ ಮೂಲಕ 3 ಲಕ್ಷಕ್ಕೆ ಹೆಚ್ಚು ನುರಿತ ಮಾನವ ಶಕ್ತಿಯನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. 1 ಕೋಟಿ ರೂಫ್ ಟಾಪ್ ಅಳವಡಿಸ್ತೇವೆ, 3 ಲಕ್ಷ ಜನ ಸಾಕಾಗ್ತಾರ? ಹಂಗೆ ಕಂಪೇರ್ ಮಾಡ್ಬೇಕು ನಾವು. ಸೊ ಈ ಹೇಳಿಕೆ ಅಂಕಿಅಂಶ ತಪ್ಪಾಗಿದೆ. ಈ ಯೋಜನೆಯು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಸರ್ಕಾರದ ಅಧಿಕೃತ ಪ್ರಕಟಣೆಗಳ ಪ್ರಕಾರ ಈ ಯೋಜನೆ ತಯಾರಿಕೆ, ಪೂರೈಕೆ, ಅಳವಡಿಕೆ ಮತ್ತು ನಿರ್ವಹಣೆಯಂಥ ವಿವಿಧ ವಲಯಗಳು ನೇರವಾಗಿ ಸುಮಾರು 17 ಲಕ್ಷ ಉದ್ಯೋಗ ಸೃಷ್ಟಿಸುವ ನಿರೀಕ್ಷೆ ಇರೋದರಿಂದ ಕೇವಲ 3 ಲಕ್ಷ ಎಂಬುದು ಯೋಜನೆಯ ನೈಜ ಸಾಮರ್ಥ್ಯಕ್ಕಿಂತ ಬಹಳ ಕಡಿಮೆ ಇದೆ ಮತ್ತು ತಪ್ಪಾದ ಅಂಕಿಅಂಶ ಆಗಿದೆ. ಸೊ ಟೋಟಲ್ ಕನ್ಫ್ಯೂಷನ್ ಅಂದರೆ ಯೋಜನೆಯ ಗುರಿ 1 ಕೋಟಿ ಮನೆಗಳು, ಫಸ್ಟ್ ಸ್ಟೇಟ್ಮೆಂಟ್ ಸರಿ. ಅದಕ್ಕೆ ಬೇಕಾದ ತರಬೇತಿ ನೀಡುವುದು ಆ ಇಲಾಖೆನೇ, ಯಾವುದು ರಿನ್ಯೂವಬಲ್ ಎನರ್ಜಿ ಇಲಾಖೆ, ಸ್ಟೇಟ್ಮೆಂಟ್ ಸೆಕೆಂಡ್ ಸರಿ. ಸೊ ಥರ್ಡ್ ಸ್ಟೇಟ್ ಉದ್ಯೋಗ ಸೃಷ್ಟಿ ಗುರಿ ಅಂಕಿಅಂಶ 3 ಲ್ಯಾಕ್ಸ್ ಅಲ್ಲ, 17 ಲಕ್ಷಕ್ಕಿಂತ ಹೆಚ್ಚು. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಓಕೆ, ಕೊಟ್ಟಿರೋದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ. ದ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಬಗ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿ. ಟಾರ್ಗೆಟ್ಸ್ ಇನ್ಸ್ಟಾಲೇಷನ್ ಆಫ್ 1 crore ಸೋಲಾರ್ ರೂಫ್ ಟಾಪ್ ಪ್ಯಾನಲ್ಸ್ ಇನ್ ದ residential sector. The Ministry of the Ministry of New and Renewable Energy aims to impart training on installation, operation, maintenance and repairs of the solar rooftop system at grassroots level. This statement ಸರಿ. ಈ ಸ್ಟೇಟ್ಮೆಂಟ್ ತಪ್ಪು. It aims to create more than 3 lakhs ಅಲ್ಲ, 17 lakhs skilled manpower through fresh skilling and upskilling under scheme component of capacity building. ಸೊ ಹಾಗಾಗಿ 1 and 2 ಸರಿ. ಅಂದರೆ 3 ಲ್ಯಾಕ್ಸ್ ಅಲ್ಲ, 1 ಕೋಟಿ ಸೌರ ಫಲಕಗಳು ಸಹ 17 ಲಕ್ಷ ಜನ ಬೇಕಾಗುತ್ತೆ. ಆ್ಯಕ್ಚುಲಿ 3 ಲಕ್ಷಕ್ಕೆ ಜಾಸ್ತಿ ಬೇಕಾಗುತ್ತೆ. ಸೊ ಆ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಆ ಸ್ಟೇಟ್ಮೆಂಟ್ ರಾಂಗ್ ಅನ್ಸ್ಬೋದು ನನಗೆ. ಓಕೆ, ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಸೊ 71ನೇ ಪ್ರಶ್ನೆ, ಹಿಸ್ಟ್ರಿ ಬಂತು. ಇಲ್ಲಿದ್ದ ಹಿಸ್ಟ್ರಿ ಕ್ವಶನ್ಸ್ಗಳು. Sedition has become my religion was the famous statement given by ಗಾಂಧೀಜಿ at the time of. ಯಾವ ಟೈಮಲ್ಲಿ ಹೇಳ್ತಾನೆ ಗಾಂಧೀಜಿಯವರು ಯಾವ ಟೈಮಲ್ಲಿ ಈ ಥರ ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್, ರಾಜದ್ರೋಹ ನನ್ನ ಧರ್ಮವಾಗಿದೆ ಅನ್ನೋದು ಒಂದು ಸ್ಟೇಟ್ಮೆಂಟ್. ಇದೊಂದು ಫೇಮಸ್ ಸ್ಟೇಟ್ಮೆಂಟು ಗಾಂಧೀಜಿಯವ್ರದ್ದು. ಯಾವ ಟೈಮಲ್ಲಿ ದ ಚಂಪಾರಣ ಸತ್ಯಾಗ್ರಹದಲ್ಲಿ ಹೇಳ್ತಾರೆ. ಪಬ್ಲಿಸ್ಲಿ ವೈಲೇಟಿಂಗ್ ಸಾಲ್ಟ್ ಲಾ ಅಟ್ ದಾಂಡೀಲಿ ಹೇಳ್ತಾರೆ. ಅಟೆಂಡಿಂಗ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನಲ್ಲಿ ಹೇಳ್ತಾರೆ. ದ ಲಾಂಚ್ ಆಫ್ ದ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಹೇಳ್ತಾರೆ. ನೋಡೋಣ, ಈ ಪ್ರಸಿದ್ಧ ಹೇಳಿಕೆಯನ್ನು ಗಾಂಧೀಜಿಯವರು ದಂಡಿಯಲ್ಲಿ ಸಾರ್ವಜನಿಕವಾಗಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸುವ ಮೇಲೆ ನೀಡುತ್ತಾರೆ. ಸೊ ಉಪ್ಪನ್ನು ಅಂದರೆ ಪಬ್ಲಿಸ್ಲಿ ವೈಲೇಟಿಂಗ್ ಸಾಲ್ಟ್ ಲಾ ದಾಂಡಿಯಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ.
ಸೊ ಹಿನ್ನೆಲೆ ನೋಡೋದಾದರೆ 1930ರಲ್ಲಿ ಮಹಾತ್ಮ ಗಾಂಧಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಕಾನೂನು ಭಂಗ ಚಳವಳಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟನ್ನು ಪ್ರಾರಂಭ ಮಾಡ್ತಾರೆ. ಇದರ ಭಾಗವಾಗಿ ಏನು ಮಾಡ್ತಾರೆ, ಐತಿಹಾಸಿಕ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಯಾತ್ರೆಯನ್ನು ಹಮ್ಮಿಕೊಳ್ತಾರೆ. ಬ್ರಿಟಿಷ್ ಸರ್ಕಾರ ಉಪ್ಪಿನ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತೆ ಮತ್ತು ಅದರ ಮೇಲೆ ಭಾರೀ ತೆರಿಗೆಯನ್ನು ವಿಧಿಸುತ್ತೆ. ಇದು ಸಾಮಾನ್ಯ ಭಾರತೀಯರ ಮೇಲೆ, ವಿಶೇಷವಾಗಿ ಬಡವರ ಮೇಲೆ ದೊಡ್ಡ ಹೊರೆಯಾಗಿತ್ತು. ಈ ಅನ್ಯಾಯಕಾರಿ ಕಾನೂನನ್ನು ವಿರೋಧಿಸುವ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಆಗಿತ್ತು. ಗಾಂಧಿಯವರು ತಮ್ಮ ಅನುಯಾಯಿಗಳಿಗೆ ಯಾವಾಗ ಹೇಳ್ತಾರಂದರೆ, ಸಂದರ್ಭ ನೋಡಿದರೆ ಗಾಂಧಿಯವರು ತಮ್ಮ ಅನುಯಾಯಿಗಳೊಂದಿಗೆ ಸಬರ್ಮತಿ ಆಶ್ರಮದ ದಂಡಿ ಕಡಲ ತೀರಕ್ಕೆ ಸುಮಾರು 390 ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತಾರೆ. ಏಪ್ರಿಲ್ 6, 1930ರಂದು ದಂಡಿಯನ್ನು ತಲುಪಿದ ನಂತರ ಅವರು ಸಮುದ್ರ ನೀರಿನಿಂದ ಉಪ್ಪನ್ನು ತಯಾರಿಸುವ ಮೂಲಕ ಬ್ರಿಟಿಷರ ಉಪ್ಪಿನ ಕಾನೂನನ್ನು ಸಾರ್ವಜನಿಕವಾಗಿ ಮುರಿತಾರೆ. ಬ್ರಿಟಿಷ್ ಕಾನೂನಿನ ಪ್ರಕಾರ ಈ ಕೃತ್ಯ ರಾಜದ್ರೋಹ ಸೆಡಿಷನ್ ಆಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಈ ಕಾನೂನು ಬಾಹಿರ ಕೃತ್ಯವನ್ನು ಸಮರ್ಥಿಸಿಕೊಳ್ಳುತ್ತೆ ಮತ್ತು ಅದರ ನೈತಿಕತೆಯನ್ನು ಎತ್ತಿ ಹಿಡಿಯುತ್ತೆ. ಗಾಂಧೀಜಿಯವರು ಘೋಷಣೆ ಮಾಡುತ್ತಾರೆ, ರಾಜದ್ರೋಹವೇ ನನ್ನ ಧರ್ಮ, ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಅರ್ಥ ಏನಪ್ಪ ಅಂದರೆ, ಈ ಮಾತಿನ ಮೂಲಕ ಗಾಂಧೀಜಿಯವರು ಶೋಷಣಕಾರಿ ಮತ್ತು ಅನೈತಿಕ ಸರ್ಕಾರವನ್ನು ವಿರೋಧಿಸುವುದು ಪ್ರತಿಯೊಬ್ಬ ಪ್ರಜೆಯ ನೈತಿಕ ಕರ್ತವ್ಯ ಮತ್ತು ಧರ್ಮ ಅಂತ ಹೇಳ್ತಾರೆ. ಅಂತಹ ಸರ್ಕಾರದ ಅನ್ಯಾಯಕಾರಿ ಕಾನೂನುಗಳನ್ನು ಪಾಲಿಸುವುದು ಅಧರ್ಮ ಅಂತ ಸಹ ಹೇಳ್ತಾರೆ. ಅದನ್ನು ಪ್ರತಿಪಾದಿಸ್ತಾರೆ. ಅವರ ರಾಜಕೀಯ ಪ್ರತಿಭಟನೆಯನ್ನು ಕೇವಲ ಒಂದು ಚಳವಳಿಯಾಗಿ ನೋಡದೆ ಅದನ್ನು ಒಂದು ಆಧ್ಯಾತ್ಮಿಕ ಧಾರ್ಮಿಕ ಕರ್ತವ್ಯಕ್ಕೆ ಮಟ್ಟಕ್ಕೆ ಈ ಚಳವಳಿಯನ್ನು ಏರಿಸ್ತಾರೆ. ಓಕೆ, ಇನ್ನು ಸೆಕೆಂಡ್ ಸ್ಟೆಪ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟರೆ ಅವೆಲ್ಲ ತಪ್ಪು. ಯಾಕಂದರೆ ಚಂಪಾರಣ ಸತ್ಯಾಗ್ರಹ ಇದು ಗಾಂಧೀಜಿಯವರ ಭಾರತದ ಮೊದಲ ಪ್ರಮುಖ ಸತ್ಯಾಗ್ರಹ. ಇದು ನೀಲಿ ಬೆಳೆಗಾರ ಸಮಸ್ಯೆಗೆ ಸೀಮಿತವಾಗಿತ್ತು, ಹಾಗಾಗಿ ಅದು ರಿಲೇಟೆಡ್ ಆಗಿರೋ ಸ್ಟೇಟ್ಮೆಂಟ್ ತಪ್ಪಿದು. ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ನಡೆಯಿತು. ಇದು ಬ್ರಿಟಿಷರೊಂದಿಗೆ ಮಾತುಕತೆ ಸಮಯವಾಗಿತ್ತು. ಇದು ನೇರ ಸಂಘರ್ಷ ಸಮಯವಾಗಿಲ್ಲ, ಹಾಗೆ ಈ ಸ್ಟೇಟ್ಮೆಂಟು ಸರಿ ಹೊಂದಲ್ಲ, ತಪ್ಪಾಗುತ್ತೆ. ಇನ್ನು ಭಾರತ ಬಿಟ್ಟು ತೊಳೆದ ಚಳವಳಿಯಲ್ಲಿ ಸಹ ಈ ಸ್ಟೇಟ್ಮೆಂಟ್ ಹೇಳಲ್ಲ. ಹೇಳಲು ಮಾಡಿಲ್ಲವೇ ಮಾಡಿ ಸ್ಟೇಟ್ಮೆಂಟು. ಸೊ ಆ ಸಂದರ್ಭ ಇದಕ್ಕಿಂತ ಹೆಚ್ಚು ತೀವ್ರವಾಗಿತ್ತು. ರಾಜದ್ರೋಹ ನನ್ನ ಧರ್ಮ ಎಂಬ ಹೇಳಿಕೆಯು ನಿರ್ದಿಷ್ಟವಾಗಿ ಈ ಕಾನೂನು ಭಂಗ ಚಳವಳಿ ಸಂದರ್ಭಕ್ಕೆ ಸೇರಿದ್ದಾಗಿತ್ತು, ಹಾಗೆ ಇದಕ್ಕೆ ಸೇರಿಲ್ಲ. ಕೊಟ್ಟರಂಥ ಉಳಿದ ಸ್ಟೇಟ್ಮೆಂಟ್ಗಳು ಅವು ತಪ್ಪಾಗ್ತವೆ. ಅಲ್ಲಿ ಮೇನ್ ಆ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಉಪ್ಪಿನ ಸತ್ಯಾಗ್ರಹನೇ. ಓಕೆ, ಈ ಕ್ವಶನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಲಾಸ್ಟ್ ಕ್ವಶನ್ ಹೋಗೋಣ, 22ನೇ ಕ್ವಶನು. ಈ ಕ್ವಶನ್ ನೋಡಿ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ದ ಫೇಮಸ್ ಫೀಮೇಲ್ ಫಿಗರಿನ್ ನೌನ್ ಆ್ಯಸ್ ಡ್ಯಾನ್ಸಿಂಗ್ ಗರ್ಲ್ ಫೌಂಡೆಡ್ ಮೊಹೆಂಜೊದಾರೋ ಈಸ್ ಮೇಡ್ ಅಪ್ ಆಫ್ ಡ್ಯಾನ್ಸಿಂಗ್ ಗರ್ಲ್ ಎವರಿಂದ ಆಗಿದೆ ಅಂತೇಳಿ. ಕಾರ್ನೆಲಿಯನ್, ಕ್ಲೇ, ಬ್ರೋನ್ಸ್, ಗೋಲ್ಡು. ಸೊ ಆನ್ಸರ್ ಇದಕ್ಕೆ ಈಸಿ ಕ್ವಶನ್, ಬ್ರೋನ್ಸ್ ಕಂಚಿನಿಂದಾಗಿತ್ತು. ಮೊಹೆಂಜೊದಾರೋ ಪತ್ತೆಯಾದ ನೃತ್ಯಗಾರ್ತಿ ಡ್ಯಾನ್ಸಿಂಗ್ ಗರ್ಲ್ ಎಂದು ಕರೆಯಲ್ಪಡುವ ಪ್ರಸಿದ್ಧ ಸ್ತ್ರೀ ವಿಗ್ರಹ ಕಂಚಿನಿಂದ ಮಾಡಿದ್ದಾರೆ. ಸೊ ನಾವು ಅದನ್ನು ಎಕ್ಸ್ಪ್ಲೇನ್ ನೋಡೋದಾದರೆ, ಈ ವಿಗ್ರಹವು ಸಿಂಧು ಕಣಿವೆಯ ನಾಗರಿಕತೆಯ ಜನರ ಲೋಹಶಾಸ್ತ್ರದ ಅದ್ಭುತ ಜ್ಞಾನಕ್ಕೆ ಒಂದು ಏನು ಹೇಳ್ತಾರಲ್ಲ, ಒಂದು ಅದ್ಭುತವಾದ ಒಂದು ಜ್ಞಾನ ಅಂತ ಹೇಳ್ಬೋದು. ಇದನ್ನು ಲಾಸ್ಟ್ ವ್ಯಾಕ್ಸ್ ಎಂಬ ಅತ್ಯಾಧುನಿಕ ಎರಕೆ ತಂತ್ರವನ್ನು ಬಳಸಿ ತಯಾರಿಸ್ತಾರೆ. ಈ ವಿಧಾನದಲ್ಲಿ ಮೊದಲ ಮೇಣದ ಮೂರ್ತಿಯನ್ನು ಮೂಲ ಮಾದರಿಯನ್ನು ತಯಾರಿಸಿ ಅದರ ಮೇಲೆ ಜೇಡಿ ಮಣ್ಣಿನ ಲೇಪನವನ್ನು ಮಾಡ್ತಾರೆ. ನಂತರ ಅದನ್ನು ಬಿಸಿ ಮಾಡಿದಾಗ ಒಳಗಿನ ಮೇಣ ಕರಗಿ ಹೊರಬರುತ್ತೆ. ಒಂದು ಟೊಳ್ಳಾದ ಅಚ್ಚು ಸಿದ್ಧವಾಗುತ್ತೆ. ಈ ಅಚ್ಚಿನೊಳಗೆ ಕರಗಿದ ಕಂಚನ್ನು ಸುರಿದು ಈ ವಿಗ್ರಹವನ್ನು ರೂಪಿಸಲಾಗಿದೆ. ಸೊ ಕಂಚು ಎನ್ನುವುದು ತಾಮ್ರ ಮತ್ತು ತವರಗಳ ಒಂದು ಮಿಶ್ರಣ ಅಂತ ಹೇಳ್ಬೋದು. ಇದಕ್ಕೆ ಬಳಸಿರೋ ಟೆಕ್ನಾಲಜಿ ಲಾಸ್ಟ್ ವ್ಯಾಕ್ಸ್ ಎಂಬ ಟೆಕ್ನಾಲಜಿ ಬಳಸಿಕೊಂಡು ಈ ವಿಗ್ರಹವನ್ನು ಆಗಿನ ಕಾಲದಲ್ಲಿ ಅವರು ತಯಾರು ಮಾಡ್ತಾರೆ. ಸೊ ಅವರ ಒಂದು ಲೋಹಶಾಸ್ತ್ರದ ಅದ್ಭುತ ಜ್ಞಾನಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೆಲ್ಲಿ ಸಿಗುತ್ತೆ, ಯಾವ ಟೈಮ್ ಸಿಗುತ್ತೆ ಅಂದರೆ, ಈ ವಿಗ್ರಹ ಸುಮಾರು ಕ್ರಿಸ್ತಪೂರ್ವ 2500 ಅಂದರೆ 4500 ವರ್ಷಗಳ ಹಳೆಯದು ಎಂದು ಅಂದಾಜಿಸಲಾಗಿದೆ. ಇದನ್ನು 1926ರಲ್ಲಿ ಬ್ರಿಟಿಷ್ ಪುರಾತತ್ವಶಾಸ್ತ್ರಜ್ಞ ಆರ್ಕಾಲಜಿಸ್ಟ್ ಅರ್ನೆಸ್ಟ್ ಮ್ಯಾಕೆ ಅವರು ಮೊಹೆಂಜೊದಾರೋ ಈಗಿನ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದಲ್ಲಿ ಎಂಬಲ್ಲಿ ಉತ್ಖನನ ಸಮಯದಲ್ಲಿ ಇದನ್ನು ಪತ್ತೆ ಹಚ್ತಾರೆ. ಇದರ ವೈಶಿಷ್ಟ್ಯ, ಇದು ಕೇವಲ 10.5 ಸೆಂಟಿಮೀಟರ್ 4.1 ಇಂಚು ಎತ್ತರದ ಒಂದು ಸಣ್ಣ ವಿಗ್ರಹವು ತನ್ನ ಆತ್ಮವಿಶ್ವಾಸದ ಮತ್ತು ಸಹಜವಾದ ನಿಲುವಿಗೆ ಹೆಸರುವಾಸಿಯಾಗಿದೆ. ಒಂದು ಕೈಯನ್ನು ಸೊಂಟದ ಮೇಲಿಟ್ಟುಕೊಂಡು ಇನ್ನೊಂದು ಕೈಯನ್ನು ಕಾಲಿನ ಮೇಲಿಟ್ಟುಕೊಂಡು ನಿಂತಿರೋ ಒಂದು ಭಂಗಿಯಲ್ಲಿ ಈ ವಿಗ್ರಹ ಇದೆ. ಸೊ ಜೊತೆಗೆ ಆ ವಿಗ್ರಹದಲ್ಲಿ ಉದ್ದನೆಯ ಕೂದಲಿದೆ, ದೊಡ್ಡ ಕಣ್ಣುಗಳು ಮತ್ತು ಎಡಗೈಯನ್ನು ಸಂಪೂರ್ಣವಾಗಿ ಆವರಿಸಿರುವ ಬಳೆಗಳು ಗಮನಾರ್ಹವಾಗಿವೆ. ಈ ವಿಗ್ರಹದ ಭಂಗಿಯು ಕೇವಲ ಒಂದು ಕಲಾಕೃತಿಯಾಗಿರದೆ ಆ ಕಾಲದ ಜನರ ಒಂದು ಕಲಾತ್ಮಕ ಅಭಿವ್ಯಕ್ತಿ, ಸೌಂದರ್ಯ ಪ್ರಜ್ಞೆಯನ್ನು ತೋರಿಸುತ್ತೆ. ಒಂದು ಹುಡುಗಿಯ ಚಿತ್ರ ಇದು. ಓಕೆ, ಡ್ಯಾನ್ಸಿಂಗ್ ಗರ್ಲ್ ಇದು ಇರೋದು ಈ ಅಟ್ ಪ್ರೆಸೆಂಟ್ ಈ ವಿಗ್ರಹ ಎಲ್ಲಿದೆ ಅಂದರೆ, ಈ ವಿಗ್ರಹ ನವದೆಹಲಿಯ ರಾಷ್ಟ್ರೀಯ ಸಂಗ್ರಹಾಲಯ ನ್ಯಾಷನಲ್ ಮ್ಯೂಸಿಯಂ ನ್ಯೂ ದೆಹಲಿಯಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ಓಕೆ, ಈ ಕ್ವಶನ್ ಬಗ್ಗೆ ಯಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ.
ಇಲ್ಲಿಗೆ ಇವತ್ತು ಈ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ಆ್ಯಸ್ ಇಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ಯಾರು ಹಾಗೆ ನೋಡ್ತಿದ್ದೀರಿ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ, ಹಾಗೆಯೇ ವೀಡಿಯೋಸ್ ಇಷ್ಟ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ವೀಡಿಯೋಸ್ ಇಷ್ಟ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವೀಡಿಯೋಸ್ ಇಲ್ಲಿ ಮುಗಿಸ್ತೀನಿ. ಯಾಕೆ ತುಂಬ ಲಾಂಗ್ ವೀಡಿಯೋ ಮಾಡಲ್ಲ, ನಾನು ಹಾಫ್ ಆನ್ ಅವರ್ ಕ್ಲಾಸ್ ಲೆಕ್ಕ ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಹೆಚ್ಚಿನ ಮಟ್ಟ ಸಮಯ ವೀಡಿಯೋಸ್ಗಳು ಮಾಡಿದ್ರೆ ನಿಮ್ಗೆ ಬೋರ್ ಆಗೋದು ಅದಕ್ಕೋಸ್ಕರ ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ನಾನು ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಓಕೆ, ಕಂಟೆಂಟ್ ಇಷ್ಟ ಆದರೆ ಕಾನ್ಸಂಟ್ರೇಷನ್ ನೋಟ್ಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವೀಡಿಯೋಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒಂದು ಸೈಡ್ ಆಲ್ ಆಫ್ ಯು, ಥ್ಯಾಂಕ್ ಯು.